ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಮಧ್ಯದಲ್ಲಿ ಯಾರಿಗಾದ್ರೂ ಶರೀರದಲ್ಲಿ ಯಾವುದಾದ್ರು ರೋಗಗಳು, ಸೊಂಟ ನೋವು, ಕಾಲು ನೋವು, ಕೈ ನೋವು, ತಲೆನೋವು, ಮಂಡಿ ನೋವು, ಯಾವುದು ನೋವುಗಳಿದ್ರೂ ಪರವಾಗಿಲ್ಲ, ದೇವರು ಇವತ್ತು ಕರೀತಾ ಇದ್ದಾರೆ. ನನಗೆ ಗೊತ್ತು ಮಕ್ಕಳೇ, ನೀವು ಚೀಲದಲ್ಲಿ ಇರ್ಬೋದು, ಪರವಾಗಿಲ್ಲ, ಇವತ್ತು ಬನ್ನಿ, ಪಶ್ಚಾತ್ತಾಪಡಿ, ನಾನು ನಿಮ್ಮನ್ನು ಗುಣಪಡಿಸಿ ವಾಪಸ್ ಕಳಿಸ್ತೇನೆ. ಪವಿತ್ರಾತ್ಮನ ಕರೀತಾ ಇದ್ದಾರೆ ನಿಮ್ಮನ್ನು. ದಯವಿಟ್ಟು ಕುಳಿತುಕೊಳ್ಬೇಡಿ ಅಲ್ಲೇ ಸಾಯ್ತಾನ ರೋಗದ ಜೊತೆಯಲ್ಲಿ. ಎದ್ದು ಬನ್ನಿ ಮುಂದೆ. ಜಸ್ಟ್ ಕ್ಷಣ ಮಾತ್ರದಲ್ಲಿ ನೀವು ಗುಣ ಹೊಂದ್ಕೊಂಡು ವಾಪಸ್ ಹೋಗ್ತೀರಿ. ಯಾರು ಮೊದಲು ಬರ್ತಾರೆ, ಮೊದಲನೇ ಅವಕಾಶ. ಯಾರ ಶರೀರದಲ್ಲಿ ನೋವುಗಳಿದೆಯೋ ದಯವಿಟ್ಟು ಎದ್ದು ಮುಂದೆ ಬನ್ನಿ. God bless sister, God bless you, good, God bless you, praise the Lord, hallelujah, hallelujah. ಪ್ರಿಯರೇ, ಇಲ್ಲಿ ಬಂದಿರೋ ಮಕ್ಕಳಿಗೋಸ್ಕರ ನೀವು ಯಾರು ಪ್ರಾರ್ಥನೆ ಮಾಡಬೇಡಿ, ನಾನು ಕೂಡ ಪ್ರಾರ್ಥನೆ ಮಾಡೋದಿಲ್ಲ. ನಾನು ಏನನ್ನ ತಿಳಿಸ್ಲಿಕ್ಕೆ ಹೋಗ್ತದೆ ಅಂತಂದರೆ, ಅವರ ಒಳಗಡೆ ಈಗಾಗಲೇ ಯೇಸು ಸ್ವಾಮಿಯ ಗಾಯಗಳಿಂದ ಗುಣ ಹೊಂದಿರುವಂಥ ಪವರ್ ಇದೆ, ಹೌದಾ? ರೋಗವನ್ನು ಗುಣಪಡಿಸೋ ಶಕ್ತಿ ಇದೆ. ಬಟ್ ಈಗ ಅವ್ರಿಗೆ ಬೇಕಾಗಿರೋದೇನು? ಅದನ್ನು ಹೊರಗಡೆ ಯಾವ ರೀತಿ ಡ್ರಾ ಮಾಡಬೇಕು ಅಷ್ಟೇ. ದಯವಿಟ್ಟು ನೀವೆಲ್ಲರೂ ಯಾರೆಲ್ಲ ಇದ್ದೀರಿ ದಯವಿಟ್ಟು ಈ ಕಡೆ ಗಮನ. ಇಲ್ಲಿ ನೋಡಿ ಸ್ಕ್ರೀನ್. ಯೇಸು ಸ್ವಾಮಿ ಅನುಭವಿಸಿದ ಚಿತ್ರಹಿಂಸೆ, ಯೇಸು ಸ್ವಾಮಿ ಅನುಭವಿಸಿದ ನೋವುಗಳು ಬೆಳಗ್ಗೆ ತಾನೇ ಧ್ಯಾನಿಸಿದ್ವಿ. ಯೇಸು ನಮಗೋಸ್ಕರ ಶಿಲುಬೆ ಏನೆಲ್ಲ ಚಿತ್ರಹಿಂಸೆ ಅನುಭವಿಸಿದ್ರು ಅದೆಲ್ಲ ನಿಮ್ಮ ಪಾಪಗಳನ್ನು, ಶಾಪಗಳನ್ನು ಹೊತ್ಕೊಂಡಿದ್ದು ಮಾತ್ರವಲ್ಲ, ಅದರಿಂದ ಬಂದಂಥ ಎಲ್ಲ ರೋಗಗಳನ್ನು ಹೊತ್ಕೊಂಡಿದ್ದಾರೆ. ಅವರ ಇಡೀ ಶರೀರದಲ್ಲಿ ಮಾಂಸಖಂಡಗಳಿಲ್ಲ, ಎಲ್ಲ ಮಾಂಸಖಂಡ ಕಿತ್ತು ಬಂದುಬಿಟ್ಟಿದೆ. ಆ ಮೂಳೆಗಳ ಮೇಲೆ ರಕ್ತ ಹೆಪ್ಪುಗಟ್ಟಿರುವಂಥದ್ದು. ದೆನ್ ಅವರ ಕಾಲಿಗೆ ಮೊಳೆ ಜಡಿಸ್ಕೊಂಡಿದ್ದಾರೆ. ಯಾಕೆಂದರೆ ನಿಮ್ಮ ಕಾಲಿರುವಂಥ ನೋವುಗಳನ್ನು, ರೋಗಗಳನ್ನು ಅವರು ಹೊತ್ಕೊಂಡ್ರು, ಅವರ ಕಾಲನ್ನು ಗಾಯ ಮಾಡಿಕೊಂಡ್ರು, ಆ ಗಾಯದಿಂದ ನಿಮ್ಮನ್ನು ಗುಣಪಡಿಸಿದ್ದಾರೆ. ಅವರ ಇಡೀ ಶರೀರ ರಕ್ತ ಸಿಕ್ತವಾಗಿದೆ. ಓಕೆ, ಈ ಶಿಲ್ಬೆಯಲ್ಲಿ ನೇತಾಡುವಂಥ ಯೇಸುವನ್ನು ಜ್ಞಾಪಿಸ್ಕೊಳ್ಳಿ. ಈಗ ನಿಂತ್ಕೊಳ್ಳಿ, ಈಗ ಜಸ್ಟ್ ಉದ್ದಕ್ಕೆ ನಿಂತ್ಕೊಳ್ಳಿ, ಈಗ ಜಸ್ಟ್ ಉದ್ದಕ್ಕೆ. ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಬಂದಿರುವಂಥ ಒಬ್ಬರು ಕೂಡ ರೋಗವನ್ನು ಹೊತ್ಕೊಂಡು ಹೋಗೋದಿಲ್ಲ, ಬಿಡುಗಡೆ ಹಾಗೆಯೇ ಹೋಗ್ತೀರಿ ಇಲ್ಲಿಂದ. ಬಟ್ ನೀವು ಮಾಡಬೇಕಾದ್ರೆ ಒಂದೇ ಒಂದು ಕೆಲಸ, ನಾನೇನು ಹೇಳಿಕ್ಕೆ ಹೋಗ್ತೀನೋ ಆ ಕಡೆ ಗಮನ ಕೊಡಬೇಡಿ. ನಾನು ಹೇಳುವಂಥ ಒಂದೊಂದು ಪದದ ಕಡೆಯನ್ನು ಕೂಡ ಗಮನ ಕೊಡಬೇಕು, ಒಂದೊಂದು ಅಕ್ಷರ ಕೂಡ ಅರ್ಥ ಮಾಡ್ಕೊಳ್ಬೇಕು. ಕಣ್ಮುಚ್ಚಿ, ಸಂಪೂರ್ಣ ಕಣ್ಮುಚ್ಚಿ. ಈಗ ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ವಾಕ್ಯವನ್ನು ಆಲಿಸಿದ್ದೇವೆ. ಯೇಸು ಕ್ರಿಸ್ತರ ಶಿಲುಬೆ ಮೇಲೆ ಯಾವುದೆಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದಿರೆಂಬುದಾಗಿ ಕೂಡ ಅದನ್ನು ಧ್ಯಾನಿಸಿದ್ದೇವೆ. ಯೇಸು ಕ್ರಿಸ್ತರು ನಮ್ಮೆಲ್ಲರ ಪಾಪಗಳನ್ನು, ಶಾಪಗಳನ್ನು ಹೊತ್ತುಕೊಂಡಿದ್ದು ಮಾತ್ರವಲ್ಲ, ಆದ್ದರಿಂದ ಬಂದಂಥ ಎಲ್ಲ ರೋಗವನ್ನು ಕೂಡ ಯೇಸು ಸ್ವಾಮಿ ಹೊತ್ತುಕೊಂಡು ಅವರ ಶರೀರವನ್ನು ಗಾಯ ಮಾಡಿಕೊಂಡ್ರು. 1 ಪೇತ್ರ 2ನೇ ಅಧ್ಯಾಯ ವಾಕ್ಯ 24 ಹೇಳ್ತದೆ, ಯೇಸುವಿನ ಗಾಯಗಳಿಂದ ನೀವೆಲ್ಲರೂ ಗುಣ ಹೊಂದಿದ್ದೀರಿ ಎಂಬುದಾಗಿ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿರುವಂಥದ್ದು. ಅದರ ಅರ್ಥ ಇವತ್ತೆಲ್ಲ ನೀವು ಗುಣ ಹೊಂದಿಕೊಳ್ಳೋದು. ಯೇಸು ಸ್ವಾಮಿ ಯಾವತ್ತು ತಮ್ಮ ಶರೀರವನ್ನು ಗಾಯ ಮಾಡಿಕೊಂಡ್ರೋ ಆವತ್ತೇ ನೀವು ಗುಣ ಹೊಂದಿಬಿಟ್ಟಿದ್ದೀರಿ. ಬಟ್ ಇವತ್ತು ಯೇಸು ಸ್ವಾಮಿಯಲ್ಲಿ ನಿಮ್ಮನ್ನು ಗುಣಪಡಿಸೋದು. ಯೇಸು ಸ್ವಾಮಿಯಲ್ಲಿ, ಅವರ ವಾಕ್ಯದಲ್ಲಿ, ಅವರ ವಾಕ್ಯವನ್ನು ನಂಬಿಕೊಂಡು ಇಲ್ಲಿ ಬಂದಿದ್ದೀರಲ್ಲ, ನಿಮ್ಮ ವಿಶ್ವಾಸ ನಿಮ್ಮನ್ನು ಸ್ವಸ್ಥಪಡಿಸ್ತದೆ. ಇವತ್ತು ಪ್ರಿಯರೇ, ನಿಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿ ನೋವಿದೆಯೋ, ಉದಾಹರಣೆಗೆ ಬೆನ್ನು ನೋವಿರೋರು ನಿಮ್ಮ ಬೆನ್ನಲ್ಲಿ ಯಾವ ಭಾಗದಲ್ಲಿ ನೋವಿದೆಯೋ ಅದೇ ಭಾಗವನ್ನು ಯೇಸುವಿನ ಶರೀರದಲ್ಲಿ ನೋಡಿ. ಯೇಸುವಿನ ಇಡೀ ಬೆನ್ನು ಕೊರಡೆಗಳಿಂದ ಒಡಿಸಿಕೊಂಡು ಮಾಂಸಖಂಡಲ್ಲ ಕಿತ್ತು ಬಂದು ರಕ್ತ ಸೋರ್ತಾ ಇದೆ, ಗಾಯವಾಗಿದೆ. ಆ ಗಾಯಗಳಿಂದ ನಿಮ್ಮ ಬೆನ್ನು ನೋವು ಸಂಪೂರ್ಣ ಬಿಡುಗಡೆ ಆಗಿದೆ. ಪ್ರಿಯರೇ, ಈವನ್ ವೈದ್ಯನು ಹೇಳಿರ್ಬೋದು, ನಿಮ್ಮ ಬೆನ್ನು ಮೂಳೆಯ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿರ್ಬೋದು. ನೀವು ನೆನ್ನೆ ತಾನೇ ಒಂದು ವಿಡಿಯೋ ನೋಡಿದ್ರಿ, ಆ ವ್ಯಕ್ತಿಯ ಕಾಲುಗಳಲ್ಲಿ ಲಾರಿ ಮೇಲೆ ಹರಿದು ಮೂಳೆ ಕಟ್ಟಾಗ್ಬಿಟ್ಟಿತ್ತು. ಆ ವ್ಯಕ್ತಿ ಒಂದ್ಸಲ ಧ್ಯಾನ ಕೂಟಕ್ಕೆ ಬಂದಿದ್ದು. ಬಟ್ ಆ ಸಹೋದರ ಪ್ರಾರ್ಥನೆ ಮಾಡುವಂಥ ಸಹೋದರರಾಗಿದ್ರು, ಯೇಸುವೇ ನನ್ನನ್ನು ಗುಣಪಡಿಸು. ಬಟ್ ಆ ವ್ಯಕ್ತಿ ಯಾವಾಗ ಧ್ಯಾನ ಕೂಟಕ್ಕೆ ಬಂದು ಆ ಪ್ರಾರ್ಥನೆ ತಪ್ಪಾದ ಪ್ರಾರ್ಥನೆ, ಯೇಸು ಸ್ವಾಮಿ ಗುಣಪಡಿಸೋದಿಲ್ಲ, ಅವರ ಗಾಯಗಳಿಂದ ಈಗಾಗಲೇ ನನ್ನನ್ನು ಗುಣಪಡಿಸಿಬಿಟ್ಟಿದ್ದಾರೆ ಎಂಬ ಸತ್ಯವನ್ನು ಯಾವಾಗ ತಿಳ್ಕೊಂಡ್ರು, ಆ ಸತ್ಯ ಏನು ಅದ್ಭುತ ಮಾಡ್ತೀವಿ ಎಂಬುದಾಗಿ ನಿಮಗೆ ಗೊತ್ತಾಯಿತು.
ಆ ವ್ಯಕ್ತಿಯ ಕಾಲಲ್ಲಿ ಹಾಕಿರುವಂಥ ಆ ರಾಡ್, ಕಬ್ಬಿಣದ ರಾಡ್ ಮೆಲ್ಟ್ ಆಯಿತು. ಆ ವ್ಯಕ್ತಿ ಎದ್ದು ನಡಲಿಕ್ಕೆ ಪ್ರಾರಂಭಿಸಿದ. ಮೆಟ್ಲನ್ನು ಕೂಡ ಹತ್ತಿ ಬಂದು ಸ್ಟೇಜ್ ಮೇಲೆ ಬಂದು ಸಾಕ್ಷ್ಯಪಡಿಸಿದ್ದನ್ನು ಕೂಡ ನೀವು ಕೇಳಿಸ್ಕೊಂಡಿದ್ದೀರಿ, ನೋಡಿದ್ದೀರಿ. ಅದೇ ಯೇಸು ಕ್ರಿಸ್ತರು ಈಗ ನಿಮ್ಮ ಮುಂದೆ ನಿಂತಿದ್ದಾರೆ. ನಿಮ್ಮ ತಲೆಯಲ್ಲಿ ಏನಾದರೂ ನೋವುಗಳಿದ್ರೆ, ಮೈಗ್ರೇನ್ ತಲೆನೋವು ಅಥವಾ ಬ್ರೈನ್ ಟ್ಯೂಮರ್ ಅಥವಾ ಯಾವುದೇ ರೋಗಗಳಿರ್ಬೋದು, ಯೇಸು ಹೇಳ್ತಾ ಇದ್ದಾರೆ, ನಿನ್ನ ತಲೆಯಲ್ಲಿರುವಂತಹ ಎಲ್ಲ ರೋಗಗಳನ್ನು ನಾನು ಹೊತ್ತುಕೊಂಡೆ, ನನ್ನ ತಲೆಯನ್ನು ಗಾಯ ಮಾಡಿಕೊಂಡೆ. ಮುಳ್ಳಿನ ಕಿರೀಟವನ್ನು ನನ್ನ ತಲೆ ಮೇಲಿಟ್ಟು ಆ ಮುಳ್ಳುಗಳು ಬಂದು ನನಗೆ ಚುಚ್ಚುವಾಗ ನನ್ನ ಇಡೀ ತಲೆ ಗಾಯವಾಯಿತು. ಆ ಗಾಯದಿಂದ ನಿನ್ನ ತಲೆಯನ್ನು ಗುಣಪಡಿಸಿಬಿಟ್ಟಿದ್ದೇನೆ. ಅವರ ಇಡೀ ಭುಜ, ಕೈಗಳಲ್ಲೂ ಕೂಡ ನೋವಿಗೆ ತುತ್ತಾಯಿತು. ಕಾರಣ, ನಿಮ್ಮ ಕೈಗಳಲ್ಲಿ ಏನೆಲ್ಲ ನೋವಿದೆಯೋ, ನಿಮ್ಮ ಭುಜದಲ್ಲಿ ಏನೆಲ್ಲ ನೋವಿದೆಯೋ, ಅಥವಾ ನಿಮ್ಮ ಕುತ್ತಿಗೆಯಲ್ಲಿ ಸ್ಪಾಂಡಿಲಿಟಿಸ್, ಮೂಳೆಗೆ ಸಂಬಂಧಪಟ್ಟಂಥ ರೋಗಗಳು ಏನಿದೆಯೋ ಎಲ್ಲವನ್ನ ಯೇಸು ಹೊತ್ತುಕೊಂಡು ಹೇಳ್ತಾ ಇದ್ದಾರೆ, ನನ್ನ ಗಾಯಗಳಿಂದ ನಿಮ್ಮನ್ನು ಗುಣಪಡಿಸಿಬಿಟ್ಟಿದ್ದೇನೆ. ಅವರ ಇಡೀ ಶರೀರ, ಅವರ ಎದೆಯ ಭಾಗ, ಹೊಟ್ಟೆಯ ಭಾಗ, ಅವರ ಸೊಂಟದ ಭಾಗ ಎಲ್ಲವೂ ಕೂಡ ಪ್ರಿಯರೇ ಗಾಯಕ್ಕೆ ತುತ್ತಾಗಿದೆ. ಈಟಿಯಿಂದ ಚುಚ್ಚಿದ್ದಾರೆ. ಆ ಒಂದೊಂದು ಗಾಯಗಳು ಕೂಡ ನಿಮ್ಮ ಶರೀರದಲ್ಲಿ ಎಲ್ಲ ರೋಗಗಳನ್ನು ಹೊತ್ತುಕೊಂಡಿದೆ. ಅಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿಗೆ ರೋಮನ್ ಸೈನಿಕರು ಈಟಿಯಿಂದ ಚುಚ್ಚುವಾಗ ಹೊರಭಾಗ ಮಾತ್ರವಲ್ಲ, ಒಳ ಅಂಗಗಳು, ಕಿಡ್ನಿ, ಲಿವರ್, ಹಾರ್ಟ್ ಎಲ್ಲವೂ ಕೂಡ ಸಂಪೂರ್ಣ ಗಾಯಕ್ಕೆ ತುತ್ತಾಗಿದೆ. ನಾವು ಬೆಳಗ್ಗೆ ವಾಕ್ಯವನ್ನು ಧ್ಯಾನಿಸಿದ್ದೇವೆ, ಕೀರ್ತನೆ 22ನೇ ಅಧ್ಯಾಯದಲ್ಲಿ. ನಿಮ್ಮ ಕಿಡ್ನಿ ಇವತ್ತು ಕೆಲಸ ಮಾಡದಿರ್ಬೋದು. ನಿಮ್ಮ ಕಿಡ್ನಿ ಮಾಡುವಂಥ ಕೆಲಸವನ್ನು ಇವತ್ತು ಡಯಾಲಿಸಿಸ್ ಮಾಡುವಂಥ ಮಿಷಿನ್ ಮಾಡ್ತಾ ಇರ್ಬೋದು. ಆದರೆ ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಕೆಟ್ಟು ಹೋಗಿರುವಂಥ ಕಿಡ್ನಿಯನ್ನು ನಾನು ತೆಗೆದುಕೊಂಡಿದ್ದೇನೆ, ನನ್ನ ಒಳ್ಳೆಯ ಕಿಡ್ನಿಯನ್ನು ನಾನು ನಿನ್ನ ಕೊಟ್ಟುಬಿಟ್ಟಿದ್ದೇನೆ, ನನ್ನ ಗಾಯಗಳಿಂದ ನಿನ್ನನ್ನು ಗುಣಪಡಿಸಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ, ನನ್ನ ಗಾಯಗಳಿಂದ ನಿಮ್ಮನ್ನು ಗುಣಪಡಿಸಿಬಿಟ್ಟಿದ್ದೇನೆ. ನಿಮ್ಮಲ್ಲಿ ಕೆಲವರಿಗೆ ಮಂಡಿ ನೋವು ಇರ್ಬೋದು. ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಮಂಡಿ ನೋವನ್ನು ನಾನು ತೆಗೆದುಕೊಂಡು ನನ್ನ ಮಂಡಿಯನ್ನು ಗಾಯ ಮಾಡಿಕೊಂಡೆ. ನಾನು ಶಿಲುಬೆನ ಹೊತ್ತುಕೊಂಡು ಹೋಗುವಾಗ 3 ಸಲ ಮೊಕ್ಕಡೆಯಾಗಿ ಬಿದ್ದೆ. ಬೀಳುವಾಗ ಕಲ್ಲುಗಳು, ಮುಳ್ಳುಗಳು ನನ್ನ ಮಂಡಿಯನ್ನು ಚುಚ್ಚಿ ಮಂಡಿಯನ್ನು ಗಾಯ ಮಾಡಿ ರಕ್ತ ಸೋರ್ತಾ ಇದೆ. ನನ್ನ ಮಂಡಿ ಗಾಯ ಆಗಿದ್ದು ಮಗನೇ ನಿನಗೋಸ್ಕರ, ನಿನ್ನ ಮಂಡಿಯನ್ನು ಗುಣಪಡಿಸಲಿಕ್ಕಾಗಿ, ನಿನ್ನ ಕಾಲುಗಳನ್ನು ಗುಣಪಡಿಸಲಿಕ್ಕಾಗಿ. ನನ್ನ ಪಾದಗಳನ್ನು ಕೂಡ ಮೊಳೆಯಿಂದ ಜಡಿಸಿಕೊಂಡೆ. ನನ್ನ ಪಾದವನ್ನು ಗಾಯ ಮಾಡಿಕೊಂಡಿದ್ದು ನಿನ್ನ ಪಾದಗಳನ್ನು ಗುಣಪಡಿಸಲಿಕ್ಕಾಗಿ, ಸೌಖ್ಯ ನೀಡಲಿಕ್ಕಾಗಿ. ಅವರ ಇಡೀ ಶರೀರ ಸಂಪೂರ್ಣ ಗಾಯಕ್ಕೆ ತುತ್ತಾಗಿದೆ ಪ್ರಿಯರೇ. ಅವರ ಇಡೀ ಶರೀರದಲ್ಲಿ ಶಕ್ತಿ ಇಲ್ಲ. ನಿಮ್ಮಲ್ಲಿ ಅನೇಕ ಮಕ್ಕಳು ನಿಶಕ್ತಿಯಿಂದ ಬಳಲ್ತಾ ಇರ್ಬೋದು. ಯೇಸು ಹೇಳ್ತಾ ಇದ್ದಾರೆ, ನಾನೇ ನಿನಗೆ ಶಕ್ತಿಯಾಗಿದ್ದೇನೆ, ನಾನು ನಿನ್ನೊಳಗೆ ನೆಲೆಗೊಂಡಿದ್ದೇನೆ, ನಿನ್ನ ನಿಶಕ್ತಿಯನ್ನು ನಾನು ತೆಗೆದುಕೊಂಡು ನಿನ್ನನ್ನು ಬಲಪಡಿಸಿದ್ದೇನೆ. ಅವರ ನಾಲಿಗೆ ಅಂಗಳಕ್ಕೆ ಅಂಟಿಕೊಳ್ತು. ಅವರು 3.5 ವರ್ಷಗಳ ತನಕ ಜೋರಾಗಿ ಪ್ರಬೋಧನೆ ಮಾಡಿದಂಥ ಅವರ ಜೀವನದಲ್ಲಿ ದೊಡ್ಡ ಪರೀಕ್ಷೆ ಬಂದಾಗ ನಾಲಿಗೆ ಅಂಗಳಕ್ಕೆ ಅಂಟ್ಕೊಂಡ್ಬಿಟ್ಟಿದೆ, ಮೂಕರಾಗಿಬಿಟ್ರು. ಇವತ್ತು ನಿಮ್ಮಲ್ಲಿ ಕೆಲವರಿಗೆ ಮಾತು ಆಡಲಿಕ್ಕೆ ಬರೋದಿಲ್ಲವೇನೋ, ನಿಮ್ಮ ನಾಲಿಗೆ ಸಡಿಲಗೊಂಡಿಲ್ಲ. ಬಟ್ ಯೇಸು ಹೇಳ್ತಾ ಇದ್ದಾರೆ, ನನ್ನ ನಾಲಿಗೆ ಅಂಟಿಕೊಂಡಿದ್ದರಿಂದ ನಿನ್ನ ಮೂಕತನವನ್ನು ನಾನು ತೆಗೆದುಕೊಂಡೆ, ನಿನ್ನ ನಾಲಿಗೆನ ಸಡಿಲಗೊಳಿಸಿದ್ದೇನೆ. ನೀನು ನನ್ನ ವಾಕ್ಯವನ್ನು ನುಡಿಲಿಕ್ಕಾಗಿ ನಿನ್ನ ನಾಲಿಗೆನ ಈಗಾಗಲೇ ನಾನು ಸಡಿಲಗೊಳಿಸಿದ್ದೇನೆ, ನಿನ್ನ ಧ್ವನಿ ಪೆಟ್ಟಿಗೆಯನ್ನು ಗುಣಪಡಿಸಿದ್ದೇನೆ. ನೀನು ದೇವರ ವಾಕ್ಯ ನುಡಿಯುವಂಥ ಮಗುವಾಗಿದೆ. ನಿಮ್ಮ ಗರ್ಭಕೋಶದಲ್ಲಿ ಅನೇಕ ತೊಂದರೆಗಳಿರ್ಬೋದು. ಆದರೆ ಯೇಸು ಹೇಳ್ತಾ ಇದ್ದಾರೆ, ನಾನು ಎಲ್ಲ ರೋಗಗಳನ್ನು, ವೈದ್ಯನಿಗೆ ಗೊತ್ತಿರುವಂಥ ರೋಗಗಳನ್ನು, ವೈದ್ಯನು ಕಂಡು ಹಿಡಿಯಲಾಗದಕ್ಕೆ ಅಸಾಧ್ಯವಾದಂಥ ರೋಗಗಳನ್ನು ಕೂಡ ನಾನು ಎಲ್ಲವನ್ನು ಹೊತ್ತುಕೊಂಡು ನಿನಗೋಸ್ಕರ ಗಾಯ ಮಾಡಿಕೊಂಡಿದ್ದೇನೆ. ಆ ಗಾಯದಿಂದ ನಿನ್ನನ್ನು ಗುಣಪಡಿಸಿಬಿಟ್ಟಿದ್ದೇನೆ. ಈ ಸಮಯ ಪ್ರಿಯರೇ, ಈ ಸ್ವಾಮಿಯ ಸೌಖ್ಯದ ಶಕ್ತಿ ನಿಮ್ಮ ಒಳಗಡೆ ಇರುವಂತಹ ಈ ಸ್ವಾಮಿಯ ಸ್ವಸ್ಥತೆಯ ಶಕ್ತಿ ನಿಮ್ಮ ಶರೀರವನ್ನು ಆವರಿಸಿಕೊಳ್ಳೋ ಸಮಯ. ನೀವು ಮಾಡಬೇಕಾದ ಒಂದೇ ಒಂದು, ಜೀವ ಮತ್ತು ಮರಣದ ಶಕ್ತಿ ನಿಮ್ಮ ನಾಲಿಗೆಯಲ್ಲಿದೆ.
ಇದುವರೆಗೂ ಸಮಸ್ಯೆಗಳನ್ನು ನುಡಿದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇತ್ತು. ಬಟ್ ಈಗ ನಿರ್ಧಾರ ತೆಗೆದುಕೊಂಡಿದ್ದೀರಿ, ನಾನು ದೇವರ ವಾಕ್ಯ ನುಡಿತೀನಿ ಎಂಬುದಾಗಿ. ನೀವು ದೇವರ ವಾಕ್ಯ ನುಡಿಯುವಂಥ ಮೊದಲು ಈಗ ತಾನೇ ಕಲ್ತಿದ್ದೇವೆ. ಯೇಸು ಸ್ವಾಮಿ ಸಂತ ಪೇತ್ರರಿಗೆ ಉತ್ತರವನ್ನು ಕೊಟ್ಟರು. ಸಂತ ಪೇತ್ರರು ಬಂದು ಪ್ರಶ್ನೆ ಕೇಳುವಾಗ, ಒಂದು ಸಹೋದರ ನನಗೆ ತೊಂದರೆ ಕೊಡುವಾಗ, ನನಗೆ ವಿರುದ್ಧವಾಗಿ ಪಾಪವನ್ನು ಮಾಡುವಾಗ ಎಷ್ಟು ಸಲ ಕ್ಷಮಿಸಬೇಕು? ಆಗ ಯೇಸು ಹೇಳಿದರು 70 ಸಲ. ಕ್ಷಮೆ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡುವಂತಹ ಯೇಸು ಸ್ವಾಮಿ ಶಕ್ತಿಯನ್ನು ಬಿಡುಗಡೆ ಮಾಡ್ತಾರೆ, ರಿಲೀಸ್ ಮಾಡ್ತದೆ. ದ್ವೇಷ ನಮ್ಮನ್ನು ಅದೇ ರೋಗದ ಅವಸ್ಥೆಯಲ್ಲಿ ಬಂಧನಕ್ಕೆ ಒಳಪಡಿಸ್ತದೆ. ಪ್ರಿಯರೇ, ನಿಮಗೆ ಯಾರೆಲ್ಲ ತೊಂದರೆ ಕೊಟ್ಟಿರ್ಬೋದು ಪರವಾಗಿಲ್ಲ, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಕುಟುಂಬದವರು ಆಗಿರ್ಬೋದು, ಅಕ್ಕಪಕ್ಕದವರು ಆಗಿರ್ಬೋದು, ಯೇಸು ಸ್ವಾಮಿ ಈಗ ನಿಮಗೆ ಜ್ಞಾಪಕ ಪಡಿಸ್ತಾ ಇದ್ದಾರೆ. ಅವರೆಲ್ಲರನ್ನ ಕ್ಷಮಿಸ್ತೇನೆ ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ಳಿ. ಯಾಕೆಂದ್ರೆ ಈಗ ತಾನೇ ಕಲ್ತಿದ್ದೇವೆ, ಹೊಟ್ಟೆ ಕಿಚ್ಚು, ಕೋಪ ನಿನ್ನ ಇಡೀ ಶರೀರದ ಎಲುಬುಗಳಿಗೆ ಕ್ಷಯ ರೋಗವನ್ನು ತಂದು ಬಿಡ್ತದೆ, ಮೂಳೆಗಳಿರುವಂಥ ಶಕ್ತಿಯನ್ನು ಕುಗ್ಗಿಸಿಬಿಡ್ತದೆ. ಬಟ್ ಈಗ ಒಂದು ನಿರ್ಧಾರ ತೆಗೆದುಕೊಳ್ಳಿ, ಯೇಸುವೆ ನಾನು ಎಲ್ಲರನ್ನ ಕ್ಷಮಿಸ್ತೇನೆ. ಗಮನ ಕೊಡಿ, ಯಾರೇ ನಿಮಗೆ ತೊಂದರೆ ಕೊಟ್ಟಿರುವುದು ಪ್ರಿಯರೇ, ಎಲ್ಲರನ್ನ ಕ್ಷಮಿಸ್ತೇನೆ ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ಳಿ. ಯೇಸುವೆ, ನೀವು ಯಾವ ರೀತಿ ಶಿಲುಬೆ ಮೇಲೆ ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳುವಾಗ ಅವರೆಲ್ಲರನ್ನ ಕ್ಷಮಿಸಲು ಪವಿತ್ರಾತ್ಮರು ನಿಮ್ಮನ್ನು ಯಾವ ರೀತಿ ಬಲಪಡಿಸಿದರು, ಅದೇ ರೀತಿ ಪವಿತ್ರಾತ್ಮರು ಈ ಕ್ಷಣದಲ್ಲಿ ನಿಮ್ಮನ್ನು ಕೂಡ ಬಲಪಡಿಸ್ತಾ ಇದ್ದಾರೆ. ಅದೇ ಪವಿತ್ರಾತ್ಮರು ನೀವು ಯಾರಿಗೆಲ್ಲ ಕ್ಷಮೆ ಕೊಡಬೇಕು ಅದೆಲ್ಲವನ್ನು ನಿಮಗೆ ತೋರ್ಪಡಿಸ್ತಾ ಇದ್ದಾರೆ. ಪ್ರಿಯರೇ, ಪ್ರತಿಯೊಬ್ಬರಿಗೆ ಬಾಯ್ತಿ ಹೇಳಿ, ಕಣ್ಮುಚ್ಚಿ ಬಾಯ್ತಿ ಹೇಳಿ, ಪ್ರಭು ಯೇಸುವೆ, ನಿಮ್ಮ ನಾಮದಲ್ಲಿ ನಾನು ನನಗೆ ತೊಂದರೆ ಕೊಟ್ಟಿರುವ ಎಲ್ಲರನ್ನು ಕ್ಷಮಿಸಲು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಯೇಸುವೆ, ಅವರನ್ನು ಕ್ಷಮಿಸುವುದು ಮಾತ್ರವಲ್ಲ, ಅವರನ್ನು ಪ್ರೀತಿಸುತ್ತೇನೆ, ಅವರೊಂದಿಗೆ ಸಂಧಾನ ಮಾಡಿಕೊಳ್ಳುತ್ತೇನೆ. ಯೇಸುವೆ, ನಾನು ಎಲ್ಲರನ್ನು ಯೇಸುವಿನ ನಾಮದಲ್ಲಿ ಕ್ಷಮಿಸುತ್ತೇನೆ. ಯೇಸುವೆ, ಅವರು ಏನು ಮಾಡುತ್ತಿರುವರೋ, ಅವರೇನು ಮಾಡಿದ್ದಾರೋ ಅವರು ಅರಿಯರು. ಅದೇ ರೀತಿ ಯೇಸುವೆ, ನಾನು ಅವರೆಲ್ಲರನ್ನು ಕ್ಷಮಿಸಬೇಕಾಗಿತ್ತು, ಆದರೆ ನಾನು ದ್ವೇಷವನ್ನು ಸಾಧಿಸಿ ಈ ರೋಗಕ್ಕೆ ತುತ್ತಾಗಿದ್ದೇನೆ. ಯೇಸುವೆ, ಈ ಕ್ಷಣದಲ್ಲಿ ನಾನು ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಯೇಸುವೆ, ನನ್ನ ಪಾಪವನ್ನು ಕ್ಷಮಿಸಿರಿ. ಯೇಸುವೆ, ನಿಮ್ಮ ರಕ್ತದಲ್ಲಿ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ. ಯೇಸುವೆ, ನನ್ನನ್ನು ತೊಳೆದು ಶುದ್ಧೀಕರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ಈಗ ಅಭಿಷೇಕ ಹೊಂದಿರುವ ನನ್ನ ನಾಲಿಗೆಯನ್ನು ನಿಮ್ಮ ವಾಕ್ಯವನ್ನು ನುಡಿಯಲು ಉಪಯೋಗಿಸುತ್ತಿದ್ದೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯದಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯದಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಬಾಯ್ತಿಗಿರಿ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯದಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯದಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ಸ್ತೋತ್ರ. ಯೇಸುವೆ, ಯೇಸುವೆ, ನಿಮ್ಮ ಗಾಯಗಳಿಂದ ಸ್ತೋತ್ರ. Thank you, Jesus. ವೆರಿ ಗುಡ್. ದೇವರ ಶಕ್ತಿ ಹರಿತಾ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಯೇಸುವಿನ ಶಕ್ತಿ ಕಾರ್ಯ ಮಾಡ್ತದೆ. ಪ್ರಿಯರೇ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ,
ಸ್ತೋತ್ರ. ಗುಣಪಡಿಸಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಯೇಸುವೆ ಜೀಸಸ್. ಪ್ರತಿಯೊಬ್ಬರು ಬಾಯ್ತಿಗೆ ಪ್ರಿಯರೇ, ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಗಾಯಗಳಿಂದ ನನ್ನ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ. ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಜೋರಾಗಿ ಜೋರಾಗಿ. ಯೇಸುವೆ ನಿಮ್ಮ ಗಾಯಗಳನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. Thank you, Jesus. Praise the Lord. Hallelujah. Hallelujah. ಈ ಕಡೆ ಬನ್ನಿ ಸಿಸ್ಟರ್. ಯಾಕೆ ನೀವು ಫಸ್ಟ್ ಎದ್ದು ಬಂದ್ರಿ ಅಲ್ಲಿಂದ ಕರೆದ ತಕ್ಷಣ ನಿಮಗೇನು ಸಮಸ್ಯೆ ಇದ್ದಿದ್ದು? ಸರ್ ಬ್ರದರ್, ನನಗೆ ಮೂಗು ಕಟ್ಟುವುದೊಂದು ಸಮಸ್ಯೆ ಇತ್ತು. ಮೂಗಿನಲ್ಲಿ ಯಾವಾಗಲೂ ಹಳದಿ ಯಾವಾಗ ಎಲ್ಲ ಒಂಥರ ಬರೋದು ತುಂಬ ಇತ್ತು. ಎಷ್ಟು ನಾನು ಔಷಧಿ ಇದು ಸ್ಪ್ರೇ ಎಂತೆಲ್ಲ ಔಷಧಿಗಳನ್ನು ಮಾಡ್ತಾ ಇದ್ದೆ. ಎಷ್ಟು ಮಾಡಿದರೂ ಕೂಡ ಅದು ಕಡಿಮೆನೇ ಆಗ್ತಿರ್ಲಿಲ್ಲ, ತುಂಬ ಜಾಸ್ತಿನೇ ಆಗ್ತಾ ಇತ್ತು. ಕೊನೆಗೆ ಈ ರಿಟ್ರೀಟ್ ಕೂಟದಲ್ಲಿ ನಾನು ಪ್ರೇಯರ್ ಅಂತೂ ತುಂಬ ಮಾಡ್ತಾನೆ ಇರ್ತಾ ಇದ್ದೆ, ಸತತವು ನಾನು ಮಾಡ್ತಾನೆ ಇರ್ತಾ ಇದ್ದೆ. ಇವತ್ತು ನಾನು ಬೆಳಿಗ್ಗೆ ಬರುವಾಗ ದಿಟ್ಟವಾಗಿ ಏನಾದರೂ ನಾನು ಮಾಡಿ ಸಾಧಿಸಿ ಚಾಲೆಂಜ್ ಆಗಿ ತೋರಿಸಲೇಬೇಕು, ಏನಾದರೂ ನಾನು ಮಾಡ್ತೀನಿ ಅಂತೇಳಿ 3 ದಿನ ರಿಟ್ರೀಟಲ್ಲಿ ನಾನು ತುಂಬ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಈ ಪ್ರೇಯರಲ್ಲಿ ನಂದು ಮೂಗು ಕಟ್ಟುವುದು ಅದು ಏನೋ ಒಂಥರ ಶಬ್ದದಿಂದ ಕಟ್ಟಿದಾಗೆ ಆಗಿ ನಿರ್ನಾಮ ಆಗಿ ಹೋಯಿತು. ಅದು ಅಲ್ಲದೆ ನನಗೆ 4-5 ಸಮಸ್ಯೆಗಳು ಇತ್ತು. ನಾನು ಪ್ರೇಯರ್ ಮಾಡ್ತಾ ಇದ್ದೆ, ನನಗೆ ಡೆಲಿವರ್ ಆಗಿ 2 ಮಕ್ಕಳಾಯಿತು. ನಾನು ನಮ್ಮ ಈ ಬಾಳೆನೂರು ಧರ್ಮ ಕೇಂದ್ರದಲ್ಲಿ ನಾನು ಶುಕ್ರವಾರ ನಾನು ಯಾವಾಗಲೂ ಪ್ರೇಯರಿಗೆ ನಾನು ಹೋಗ್ತಾ ಇದ್ದೆ. ಅಲ್ಲಿ ಹೋಗುವಾಗ ನಾನು ಅವರಿಗೆ ಹೇಳ್ತಾ ಇದ್ದೆ, ನನಗೆ ಡೆಲಿವರಿ 2 ಮಕ್ಕಳು ಡೆಲಿವರಿ ಆದಮೇಲೆ ನನಗೆ ಆಪ್ರೇಷನ್ ಆಗಬೇಕಾಗಿದೆ ಬಾಂಬೆಯಲ್ಲಿ, ಅದಕ್ಕೂ ಕೂಡ ನಾನು ಪ್ರೇಯರ್ ಮಾಡ್ತೇನೆ ಅಂತೇಳಿ. ಅದು ಕೂಡ ನನಗೇನೋ ಇಲ್ಲಿ ನನಗೆ ಏನೋ ಒಂಥರ ಕಟ್ಟಾದಾಗಿ ಭಸ್ಮವಾದಂಗೆ ನಿರ್ನಾಮವಾದಾಗೆ ಆಯಿತು. ಏನೋ ನನಗೆ ಆ ವಾಕ್ಯವನ್ನು ಬಾಯ್ತಿಗೆ ಹೇಳುವಾಗ ಈಗ ಯಾವುದೇ ತೊಂದರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಇವರು ಯಾವಾಗಲೂ ಮೂಗು ಕಟ್ಕೊಳ್ಳೋದು ಎಷ್ಟು ವರ್ಷದಿಂದ ಇತ್ತು ಆ ಸಮಸ್ಯೆ? 5 ವರ್ಷದಿಂದ ಯಾವಾಗಲೂ ಅಷ್ಟೇ ಮೂಗು ಕಟ್ಕೊಳ್ಳೋದು. ಕೊನೆಗೆ ಏನೋ ಬೇರೆ ಬೇರೆ ಕೆಟ್ಟ ವಾಸನೆ ಬರುವಂಥ ಸಿಂಬಳ ಬರುವಂಥದ್ದು. ಬಟ್ ಪ್ರೈಸ್ ಬಿ ಟು ಗಾಡ್, 3 ದಿನದಲ್ಲಿ ಭಾಗವಹಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಈಗ ಇಲ್ಲಿ ಬಾಯಿ ತೆಗೆದು ಯಾವಾಗ ದೇವರ ವಾಕ್ಯ ನೋಡಿದ್ರು ಈಗ ಅದೆಲ್ಲ ಸಂಪೂರ್ಣ ಫ್ರೀ ಆಗಿದೆ. ಜಸ್ಟ್ ಒಳಗಡೆ ಹೇಳಿರಿ ಬಿಡಿ, ಈಗ ಫ್ರೀ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಸಿಸ್ಟರ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಯಾ ಸಿಸ್ಟರ್. ಬ್ರದರ್, ಯೇಸು ನಿಮ್ಮನ್ನು ವಿಶೇಷವಾಗಿ ಟಚ್ ಮಾಡಿದ್ದಾರೆ. ಬ್ರದರ್, ಏನು ಸಮಸ್ಯೆ ಇತ್ತು? ನಾನು ವಾಕ್ಯವನ್ನು ಪ್ರಾರ್ಥಿಸ್ತಾ ಇದ್ದೆ, ನಂಬುತ್ತಾ ಇದ್ದೆ, ವಿಶ್ವಾಸಿಸುತ್ತಾ ಇದ್ದೆ. ಅದನ್ನು ಬೇರೊಬ್ಬರಿಗೆ ತಿಳಿಸಲು ನನಗೆ ಬಾಯಿ ಕಟ್ಟಿದಂತ ಆಗ್ತಾ ಇತ್ತು. ಈಗ ಅದು ನನಗೆ ಸಾಧ್ಯವಾಗಿದೆ ಎಂದು ನಾನು ನಂಬಿಕೆಯಿಂದ ವಿಶ್ವಾಸಿ ಪ್ರಾರ್ಥಿಸಿದಾಗ ನಾನು ಸಹ ಈ ವಾಕ್ಯದ ಸುವಾರ್ತೆಯನ್ನು ಸಾರಬೇಕು, ಶುಭ ಸಂದೇಶ ಪ್ರಭುವಿನ ಶಕ್ತಿಯನ್ನು ಎಲ್ಲರಿಗೂ ತೋರ್ಪಡಿಸಬೇಕಂತ ಆಸೆ ಇತ್ತು. ಅದನ್ನು ಪ್ರಭು ನನಗೆ ನೆರವೇರಿಸಿದ್ದಾರೆ. ಅವರಿಗೆ ನಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅಮ್ಮ, ನಿಮಗೇನು ಸಮಸ್ಯೆ ಇತ್ತು? ಏನು ಸಮಸ್ಯೆ ಇತ್ತು? ಕಾಲು ನೋವಿತ್ತು. ಆಮೇಲೆ ಈಗ ಚೆಕ್ ಮಾಡಿ. ಈಗ ಬನ್ನಿ. ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ನಿಮಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ? ನೋಯ್ತಾ ಇತ್ತು. ಕೈ ಮೇಲೆ ಮಾಡಿ. ಈಗ 2 ಕೈ ಮೇಲೆ ಮಾಡಿ. ಇಳಿಸಿ ಕೆಳಗಡೆ. ಕೈ ಎತ್ತಿ. ನೋವಿದೆಯಾ? ಕಾಲು ನೋವು ಚೆಕ್ ಮಾಡಿ. ಕಾಲು ಇಲ್ಲ. ನಡೆದಾಡಿ ತೋರಿಸಿ. ನಡೀರಿ. ಜೋರಾಗಿ ಫಾಸ್ಟಾಗಿ ಅಮ್ಮ, ಜೋರಾಗಿ ಫಾಸ್ಟಾಗಿ ಹೋಗಿ, ಫಾಸ್ಟಾಗಿ ಓಡಿ ಬನ್ನಿ. ನೋವಿದೆಯಾ? ಇಲ್ಲ. ಎಷ್ಟು ವರ್ಷದಿಂದ ಇದ್ದಿದ್ದು? 1 ವರ್ಷ ಇದ್ದಂತ ನೋವು ಸಂಪೂರ್ಣ ಬ್ರೇಡ್ ಆಗಿದೆ. ಯೇಸು ಚಪ್ಪಳೆ ತಟ್ಟದ ಘನಪಡಿಸೋಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಿಮಗೆ ಇಲ್ಲಿ ಸ್ಕಿಡ್ ಜಾರಿದೆ ಸ್ವಲ್ಪ. 2 ಕಾಲು ಸ್ಟ್ರೈಟ್ ಹೀಗೆ ನಿಲ್ಲಕ್ಕಾಗಲ್ಲ. ಒಂದೇ ಕಾಲು ಬಲ ಇಟ್ಟು ನಿಲ್ಬೇಕು. ಚೆಕ್ ಮಾಡಿ. ನೋವಿದೆ ಸ್ವಲ್ಪ. ಯಾವ ಕಡೆ? ಓಕೆ, ಜಸ್ಟ್ ಕಣ್ಣು. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದೇನೆ, ಈ ಮಗಳ ಶರೀರದಲ್ಲಿರುವಂಥ
ಬೆನ್ನುಮೂಳೆಗಳೇ, ಡಿಸ್ಕ್ಗಳೇ, ನರಗಳೇ, ಸೊಂಟದ ಮೂಳೆಯೇ, ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ಸರಿಯಾಗಿ ಜೋಡಣೆ ಆಗು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ಅದೇ ರೀತಿ ಸೊಂಟದ ಮೂಳೆಯೇ ಯೇಸು ನಾಮದಲ್ಲಿ ಸರಿಯಾದ ಜಾಗದಲ್ಲಿ ಹೋಗಿ ಯೇಸು ನಾಮದಲ್ಲಿ ಮರುಜೋಡಣೆ ಆಗು. ಎಸ್ ಲಾರ್ಡ್, ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ರೋಗದ ದುರಾತ್ಮನೆ, ಈ ನನ್ನ ಪ್ರೀತಿಯ ಸಹೋದರಿ ಶರಣು ಬಿಟ್ಟು ತೊಲಗು. ಈ ಮಗಳ ಮೇಲೆ ನಿನಗೆ ಯಾವ ಅಧಿಕಾರವೂ ಸ್ಥಾನವಾಗಿಲ್ಲ, ಬಿಟ್ಟು ತೊಲಗಿ ನಿಮಿಷದಲ್ಲಿ. ಅದೇ ರೀತಿ ಜಸ್ಟ್ ಈ ಮಗಳ ಇಡೀ ಶರೀರದಲ್ಲಿ ಒಂದು ಎಲ್ಲ ನರಗಳೇ, ಮೂಳೆಗಳೇ, ಲಿಗಮೆಂಟ್ಸ್, ಟೆಂಡನ್ಸ್ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಎಲ್ಲವೂ ಈ ನಿಮಿಷ ಲೂಸ್ ಆಗಲಿ. ಬಿ ಲೂಸ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಈ ಎಲ್ಲ ಕಾರ್ಯಗಳಾಗುವಾಗ ಪವಿತ್ರಾತ್ಮರ ಶಕ್ತಿಯು ಈ ಮಗಳ ಶರೀರದಲ್ಲಿ ಹರಿಯಲ್ಪಡಲಿ. ನಿಮಿಷದಲ್ಲಿ ಪವಿತ್ರಾತ್ಮರ ಶಕ್ತಿ ಮೂಲಕ ಈ ಮಗಳ ಎಲ್ಲ ಜಾಯಿಂಟ್ಗಳಲ್ಲೂ, ಕೀಲುಗಳಲ್ಲೂ ಲೂಬ್ರಿಕೇಶನ್ ದ್ರವ್ಯಾಂಶ ಹರಿಯಲ್ಪಡಲಿ. ನನ್ನ ಪ್ರೀತಿಯ ಸಹೋದರಿಯೇ, ನೀವು ನಂಬಿರಿ, ಯೇಸುವಿನ ಗಾಯಗಳಿಂದ ಸಂಪೂರ್ಣ ಗುಣ ಹೊಂದಿದ್ದೀರಿ, 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 ಸಂಪೂರ್ಣ ಗುಣ ಹೊಂದಿದ್ದೀರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕಾಲು ನೋವಿರ್ಲಿ, ಅದು ಹಿಡಿದಂಗೆ ಆಯಿತು. ಚೆಕ್ ಮಾಡಿ, ಈಗ ಚೆಕ್ ಮಾಡಿ. ಇಲ್ಲ, ಎಷ್ಟು ವರ್ಷ ಇದ್ದಿದ್ದು? ಈಗ 1 ತಿಂಗಳು. ಇರಲಿಲ್ಲ, ಈಗ ಆಗ್ತಾ ಇತ್ತು. ಆಮೇಲೆ ಇವಾಗ ಪ್ರಾರ್ಥನೆ ಮಾಡುವಾಗ ನನಗೆ ಎದೆಯಲ್ಲಿ ಒಂಥರ ತುಂಬಾ ನೋವು ಬಂದು ಭಾರ ಇಳ್ದಂಗಾಯ್ತು. ನನ್ನನ್ನು ಗುಣಪಡಿಸಿದ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿಮ್ಮ ಉಸಿರಿಗೆ ಹೊಸ ಜೀವ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಯಾವ ಕಾರಣಕ್ಕೂ ಅಸ್ತಮದ ಸ್ಪಿರಿಟ್, ದುರಾತ್ಮ ನಿಮ್ಮನ್ನು ಯಾವ ಕಾರಣ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಂಪೂರ್ಣ ಮಾಡಿದ ಯೇಸುವೇ, ಥ್ಯಾಂಕ್ ಯು ಜೀಸಸ್. ಕೋಟಿ ಕೋಟಿ ಸ್ತೋತ್ರ ಯೇಸುವೇ. ಸಿಸ್ಟರ್, ಜಸ್ಟ್ ಆಪರೇಷನ್ ಸಕ್ಸಸ್. ಚೆಕ್ ಮಾಡಿ. ಈಗ ಒಂಥರ ಬಿಸಿ ಶಾಖ ಬಂದಂಗೆ ಆಯಿತು, ನರ ಎಲ್ಲ ಥರ ಆಯಿತು. ಅವಾಗಲೇ ಸರ್ ಕಡಿಮೆ ಆದಾಗ ನೋವಿದೆ ನೋಡಿ. ಇಪ್ಪತ್ತರ ಇಲ್ಲಿ ನೋವಿಲ್ಲ. ಈಗ ಒಂದೇ ಕಾಲು ನಿಂತ್ಕೊಳ್ತಾರೆ, ನೆಟ್ಟಿ ನಿಂತ್ಕೊಳ್ತಾರೆ ನೋಡಿ. ಇಟ್ಕೊಳ್ಬೇಕು, ಮೈಕ್ ಹತ್ರ ಇಡಿ. ಸರಿ ಇದೆ, ಸರಿ ಇದೆ. ಈಗ ಈಗ ನಡಿಬೋದು. ಈಗ ಯಾವ ಕಾರಣಕ್ಕೂ ಆ ಥರ ಈ ಥರ ಇಲ್ಲ. ನಡೀರಿ, ನಡೆದಾಡಿ ತೋರಿಸಿ, ನಡೀರಿ. ವಾವ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾವಾಗಿಂದ ಸಿಸ್ಟರ್ ಸಮಸ್ಯೆ ಇದ್ದಿದ್ದು? 5 ವರ್ಷ ಆಯಿತು. 5 ವರ್ಷ. ಏನಾಗಿದೆ? ಗರ್ಭಕೋಶ ತೆಗೆದಿದ್ರು. ಆಮೇಲೆಯಿಂದ ನನಗೆ ಒಂದ್ಸಲ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಡಿಸ್ಕ್ ಜಾರಿದೆ ಅಂತ ಹೇಳಿದರು. 5 ವರ್ಷದಿಂದ? ಹೌದು, 5 ವರ್ಷದಿಂದ ಡಿಸ್ಕ್ ಜಾರ್ಬಿಟ್ಟು ಯಾವ ಕಾರಣಕ್ಕೂ ನೆಟ್ಟಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಒಂದೇ ಕಾಲ ಮೇಲೆ ಭಾರ ಬಿಡಬೇಕಾಗಿತ್ತು. ಅದು ಭಯಂಕರ ನೋವು ಕೊಡ್ತಾ ಇತ್ತು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಯಾವಾಗ ಈ ನಿಮಿಷದಲ್ಲಿ ಮೂಳೆಗಳಿಗೆ, ನರಗಳಿಗೆ, ಡಿಸ್ಕ್ಗಳಿಗೆ ಆಜ್ಞೆ ಮಾಡಲಾಯ್ತು, ಅವೆಲ್ಲ ಸರಿಯಾದ ಜಾಗದಲ್ಲಿ ಹೋಗಿ ಲಾಕ್ ಆಯಿತು ಯೇಸುವಿನ ನಾಮದಲ್ಲಿ. ಈಗ ಸಹೋದರಿ ಯಾವುದೇ ನೋವಿಲ್ಲ, ಬಿಡುಗಡೆಯಾಗ್ಬಿಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್ ಯು. ಸರಿಯಾಗಿದೆ. ಈಗ ಸ್ವಲ್ಪ ಉಂಟು, ಸೊಂಟ ನೋವು ಸ್ವಲ್ಪ ಇದೆ, ಸ್ವಲ್ಪ ಉಂಟು. ಮಂಡಿ ನೋವು ಸ್ವಲ್ಪ ಕಡಿಮೆ ಆಯ್ತು. ಇಲ್ಲ, ನಡೆಯಕ್ಕಾಗಲ್ಲ. ಓಕೆ ಓಕೆ. ಇಲ್ಲ, ಸೊಂಟ ನೋವು ಮಾತ್ರ ಇದೆ. ಸೊಂಟ ನೋವು ಉಂಟು, ಕಾಲು ನೋವಿಲ್ಲ. ಕಣ್ಮುಚ್ಚಿ. ಕಾಲು ನೋವಿಲ್ಲ, ಸೊಂಟ ನೋವಿಲ್ಲ. ಸೊಂಟ ನೋವು ಉಂಟು. ಇದೊಂದು ಬೆರಳು ನೋವು ಉಂಟು. ಹೌದಾ? ಕಣ್ಮುಚ್ಚಿ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ನಾನು ಕೊಟ್ಟದ ಅಧಿಕಾರ ಉಪಯೋಗಿಸ್ಕೊಂಡು ಆಜ್ಞೆ ಮಾಡ್ತಿದ್ದಾನೆ. ಯೇಸು, ನೀವು ಹೇಳಿದಿರಿ, ರೋಗಿಗಳ ಮೇಲೆ ಕೈ ಚಾಚು, ರೋಗಿಗಳ ಗುಣ ಹೊಂದುವರು ಎಂಬುದಾಗಿ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಈ ಮಗಳ ಬೆನ್ನಿನಲ್ಲಿ ಉಪದ್ರವ ಕೊಡ್ತಿರುವಂಥ ರೋಗದ ದುರಾತ್ಮನೆ, ಈ ನನ್ನ ತಾಯಿಯ ಶರೀರವನ್ನು ಬಿಟ್ಟು ತೊಲಗು. ಈ ತಾಯಿಯ ಶರೀರದ ಮೇಲೆ ನಿನಗೆ ಯಾವ ಅಧಿಕಾರವಲ್ಲಿ ಸ್ಥಾನವಾಗಲಿಲ್ಲ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದೆ. ಬೆನ್ನು ಮೂಳೆಗಳೇ, ಡಿಸ್ಕ್ಗಳೇ,
ಜಾಯಿಂಟ್ಗಳೇ, ಡಿಸ್ಕ್ಗಳೇ, ನರಗಳೇ, ಸೊಂಟದ ಮೂಳೆ ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಸರಿಯಾದ ರೀತಿಯಲ್ಲಿ ಜೋಡಣೆ ಆಗು ಈ ನಿಮಿಷದಲ್ಲಿ. ಥ್ಯಾಂಕ್ ಯು ಜೀಸಸ್. ಯೆಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಈ ನಿಮಿಷದಲ್ಲಿ ಬಾಯ್ತು ನುಡಿಯುವಾಗ ಎಲ್ಲ ಮೂಳೆಗಳು ಸರಿಯಾಗಿ ಜೋಡಣೆ ಆಗುವಾಗ ಆ ಕೀಲುಗಳಲ್ಲಿ, ಜಾಯಿಂಟ್ಗಳಲ್ಲಿ ಯೇಸುವಿನ ಶಕ್ತಿ ಈ ನಿಮಿಷ ಅರಿಯಲ್ಪಡಲಿ. ಪವಿತ್ರಾತ್ಮರ ಶಕ್ತಿಯಿಂದ ದ್ರವ್ಯಾಂಶ, ಲೂಬ್ರಿಕೇಶನ್ ಚಲಿಸಲ್ಪಡಲಿ. ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಷ್ಟು ಮಾತ್ರವಲ್ಲ, ಈ ನನ್ನ ತಾಯಿಯ ಕೈ ಬೆರಳುಗಳಲ್ಲಿ ಕೂಡ ಅಲ್ಲಿಗೆ ನರಗಳು, ಜಾಯಿಂಟ್ಗಳು, ಲಿಗಮೆಂಟ್ಸ್, ಭಾಗಗಳು ಯೇಸುವಿನ ನಾಮದಲ್ಲಿ ಮರುಜೋಡಣೆ ಆಗಲಿ. ಥ್ಯಾಂಕ್ ಯು ಜೀಸಸ್. ಫ್ರೀ ಬಿಡಿ ಅಮ್ಮ, ಕೈ ಫ್ರೀ ಬಿಡಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಬಿ ಲೂಸ್ ಇನ್ ದ ನೇಮ್ ಆಫ್ ಜೀಸಸ್, ಬಿ ಲೂಸ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಇಲ್ಲ, ಹಾಲೆಲೂಯಾ, ಹಾಲೆಲೂಯಾ. Hallelujah. ಈ ಬೆರಳು ನೋವು ಅಂತ ಹೇಳ್ತೇವೆ, ಚೆಕ್ ಮಾಡಿ. ಈಗ ಇಲ್ಲಿ ಒಂಚೂರು ಇದೀಗ ಚೂರು ಎಸ್ ಲಾರ್ಡ್ ಅಪ್ಪ ಫಾದರ್, ಥ್ಯಾಂಕ್ ಯು ಲಾರ್ಡ್. ಯಾವ ಕಾರಣಕ್ಕೂ ಯೇಸುವೆ ನೀವು 50-50 ಗುಣಪಡಿಸುವಂಥ ದೇವರಲ್ಲ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಈ ಬೆರಳಲ್ಲಿ ಅಡಗಿರುವಂಥ ರೋಗದ ದುರಾತ್ಮವೇ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾನೆ, ಬಿಟ್ಟು ತೊಲಗು, ಬಿಟ್ಟು ತೊಲಗಿ ನಿಮಿಷದಲ್ಲಿ, ಬಿಟ್ಟು ತೊಲಗಿ ನಿಮಿಷದಲ್ಲಿ. ಲೂಸ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಆ ಮೂಳೆಗಳು ಯೇಸು ನಾಮದಲ್ಲಿ ಲೂಸ್ ಆಗಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೆ, ನಿಮ್ಮ ಗಾಯಗಳಿಂದ ಈ ತಾಯಿಯನ್ನು ಸಂಪೂರ್ಣವಾಗಿ ನೀವು ಗುಣಪಡಿಸಿದ್ದೀರಿ, 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 ಗುಣಪಡಿಸಿದ್ದೀರಿ. ಥ್ಯಾಂಕ್ ಯು ಜೀಸಸ್. ಚೆಕ್ ಮಾಡಿ, ಮೈ ಬೆರಳು ಚೆಕ್ ಮಾಡಿ, ಚೆಕ್ ಮಾಡಿ. ಈಗ ಇಲ್ಲ, ಓ ಥ್ಯಾಂಕ್ ಯು. ಚಪ್ಪಳೆ ತಟ್ಟೋಣ ಪ್ರೇಯರ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಮಾ, ಗಾಡ್ ಬ್ಲೆಸ್ ಯು. ಇಂದ ಸುಮಾರು ಹಾಸ್ಪಿಟ್ಲ್ ಎಲ್ಲ ನೋಡಿದೆ, ಎಷ್ಟು ಹಾಸ್ಪಿಟ್ಲ್ ನೋಡಿದ್ರು, ಸ್ಕ್ಯಾನಿಂಗು, ಎಕ್ಸ್ರೇ ಎಲ್ಲ ಆಯಿತು, ಯಾವುದು ಕಡಿಮೆನೇ ಆಗಲಿಲ್ಲ ನನಗೆ. ಬಗ್ಗೆ ಏನು ತೂಕ ಎತ್ತಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಬಟ್ಟೆ ತೊಳೆಯೋಕ್ಕಾಗಲ್ಲ, ಪಾತ್ರೆ ತಿಕ್ಕೋಕ್ಕಾಗಲ್ಲ. ಈಗ ಹೇಗಿದೆ ಮಂಡಿ ಚೆಕ್ ಮಾಡಿ. ನೋವಿದೆಯಾ? ಓಕೆ, ಗುಡ್, ಪರವಾಗಿಲ್ಲ, ಪರವಾಗಿಲ್ಲ. ಎಸ್, ಹೌದು ಪ್ರೀತಿಯ ತಂದೆಯೇ ಯೇಸುವೆ, ಈ ನಿಮಿಷದಲ್ಲಿ ಈ ನಿಮ್ಮ ಪ್ರೀತಿಯ ಮಗಳಿಗೋಸ್ಕರ ನಾನು ಈ ನಿಮಿಷದಲ್ಲಿ ಬಾಯ್ತಿ ನಿಮ್ಮ ವಾಕ್ಯ ನುಡಿತಾ ಇದ್ದಾನೆ. ನೀವು ನನಗೆ ಕೊಟ್ಟದ ಅಧಿಕಾರ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಈ ಮಗಳ ಶರೀರದಲ್ಲಿರುವಂಥ ಎಲ್ಲ ಬೆನ್ನು ಮೂಳೆಗಳೇ, ನರಗಳೇ, ಡಿಸ್ಕ್ಗಳೇ, ಸೊಂಟದ ಮೂಳೆಯೇ ಯೇಸು ನಾಮದಲ್ಲಿ ಸರಿಯಾಗಿ ಜೋಡಣೆ ಆಗು, ಸರಿಯಾಗಿ ಜೋಡಣೆ ಆಗು. ಯೇಸು ನಾಮದಲ್ಲಿ ಲೂಸ್ ಆಗಿ ನಿಮಿಷದಲ್ಲಿ. ಅದೇ ರೀತಿ ಯೇಸು ನಾಮದಲ್ಲಿ ಕಮಾಂಡ್ ಮಾಡ್ತಿದ್ದಾನೆ, ರೋಗದ ದುರಾತ್ಮವೇ, ಸ್ಪಿರಿಟ್ ಆಫ್ ಸ್ಪಾಂಡಿಲಿಟೀಸ್, ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಈ ಮಗಳನ್ನ ಬಿಟ್ಟು ತೊಲಗಿ ನಿಮಿಷದಲ್ಲಿ. ಈ ಮಗಳ ಮೇಲೆ ನಿನಗೆ ಯಾವ ಅಧಿಕಾರದಲ್ಲಿ ಸ್ಥಾನವಾಗಲಿಲ್ಲ. ಅದೇ ರೀತಿ ಈ ಮಗಳ ಇಡೀ ಶರೀರದಲ್ಲಿರುವಂಥ ಎಲ್ಲ ಜಾಯಿಂಟ್ಗಳೇ, ಎಲ್ಲ ಲಿಗಮೆಂಟ್ಸ್, ಟೆಂಡನ್ಸ್, ನರಗಳೇ ಯೇಸುವಿನ ನಾಮದಲ್ಲಿ ಈ ಕ್ಷಣ ಲೂಸ್ ಆಗಿ, ಯೇಸು ನಾಮದಲ್ಲಿ ಯೇಸುವಿನ ಜೀವನ ಸ್ವೀಕರಿಸಿಕೊಂಡು ಯೇಸು ನಾಮದಲ್ಲಿ ಲೂಸ್ ಆಗಿ ನಿಮಿಷದಲ್ಲಿ ಸಡಿಲಗೊಳ್ಳಿ. ಓ ಥ್ಯಾಂಕ್ ಯು ಜೀಸಸ್. ನಿಮ್ಮ ಶಕ್ತಿ ಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಪವಿತ್ರಾತ್ಮರ ಶಕ್ತಿಯಿಂದ ಎಲ್ಲ ಮೂಳೆಗಳಲ್ಲಿ, ಜಾಯಿಂಟ್ಗಳಲ್ಲಿ ಯೇಸು ನಾಮದಲ್ಲಿ ಲೂಬ್ರಿಕೇಶನ್ ಹರಿಯಲ್ಪಡಲಿ, ಹರಿಯಲ್ಪಡಲಿ ನಿಮಿಷದಲ್ಲಿ, ಹರಿಯಲ್ಪಡಲಿ ನಿಮಿಷದಲ್ಲಿ. ಓ ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರಿಯೇ, ಯೇಸುವಿನ ಗಾಯಗಳಿಂದ ನೀವು ಸಂಪೂರ್ಣ ಗುಣ ಹೊಂದಿದ್ದೀರಿ. ಸ್ವಸ್ಥತೆನ ಹೊಂದಿಕೊಳ್ಳಿ ನಿಮಿಷದಲ್ಲಿ, ಸೌಖ್ಯನ ಹೊಂದಿಕೊಳ್ಳಿ. ಎಲ್ಲ ಮೂಳೆಗಳು ಸಡಿಲಗೊಂಡಿದೆ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀ. ಯೆಸ್ ಲಾರ್ಡ್, ಥ್ಯಾಂಕ್ ಯು ಫಾದರ್, ಗ್ಲೋರಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೇ, ಈ ಮಗಳನ್ನು ಸಂಪೂರ್ಣವಾಗಿ ಗುಣಪಡಿಸಿರುವುದಕ್ಕಾಗಿ ಸ್ತೋತ್ರ, ಗುಣಪಡಿಸಿರುವುದಕ್ಕಾಗಿ ಸ್ತೋತ್ರ, ಗುಣಪಡಿಸಿರುವುದಕ್ಕಾಗಿ ಸ್ತೋತ್ರ. ಸೂಪರ್, ಸೂಪರ್. ನಡೆದಾಡಿ. ಕೊಡಿಸಿ ಆಯಿತು. ಇಲ್ಲಿ ಇಲ್ಲಿ ನೋವು ಎರಡು ಪರವಾಗಿಲ್ಲ, ನಿನ್ನೆ ಬಂದು
ಗುಣ ಆಗಿದೆಯಾ? ರೋಗ ಇದೆಯಾ? ಈ ಕಾಲು ಒಂದು ಸ್ವಲ್ಪ ನೋವಿದೆ ಅಷ್ಟೇ. ಈ ಕಾಲು ಈಗ ಸೊಂಟದಲ್ಲಿ ಏನು ನೋವಿಲ್ಲ? ಸೊಂಟದಲ್ಲಿ ನೋವು. ಈಗ ಮೊದಲು 2 ಕಾಲು ನೋವಿತ್ತು, ಒಂದು ಕಾಲಲ್ಲಿಲ್ಲ. ಜಸ್ಟ್ ಅದನ್ನು ಕೂಡ ಜಸ್ಟ್ ಒಂದು ಕಾಲು ಅರ್ಧಂಬರ್ಧ ಗುಣಪಡಿಸೋದು ಬೇಡ. ಯೇಸು ನಾಮದಲ್ಲಿ ಕಾಮೆಂಟ್ ಮಾಡ್ತಿದ್ದಾನೆ. ಓಕೆ ಕಣ್ಮುಚ್ಚಿ. ಯೇಸುವೆ, ನೀವು ಯಾವ ಕಾರಣಕ್ಕೂ ಅರ್ಧಂಬರ್ಧ ಗುಣಪಡಿಸುವಂಥ ದೇವರಲ್ಲ. ನನ್ನ ಗಾಯಗಳಿಂದ ನಿಮ್ಮನ್ನು ಸಂಪೂರ್ಣ ಗುಣಪಡಿಸಿದ್ದೀನಿ ಎಂಬುದಾಗಿ ಹೇಳಿದ್ದೀರಿ. ಅದೇ ರೀತಿ ಸಂಪೂರ್ಣ ಗುಣಪಡಿಸ್ಲಿಕ್ಕಾಗಿ ನನ್ನನ್ನು ಅಭಿಷೇಕ ಮಾಡಿದ್ದೀರಿ. ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಿದ್ದಾನೆ, ಪ್ರಕಟಪಡಿಸೋದಾನೆ. ಈ ಮಗಳ ಕಾಲಿನಲ್ಲಿರುವಂಥ ನೋವಿನ ದುರಾತ್ಮನೆ ಆ ಕಡೆ ಏನು ನೋಡ್ತಾ ಇದೆಯಾ, ನಿನ್ನ ಜೊತೆಲಿ ಮಾತಾಡ್ತಿದ್ದಾನೆ. ಯೇಸು ನಾಮದಲ್ಲಿ ಕಾಮೆಂಟ್ ಮಾಡ್ತಿದ್ದಾನೆ, ಈ ಕ್ಷಣದಲ್ಲಿ ಈ ಮಗಳ ಶರೀರವನ್ನು ಬಿಟ್ಟು ತೊಲಗಿ ನಿಮಿಷದಲ್ಲಿ ಈ ಮಗಳ ಮೇಲೆ ನಿನಗೆ ಯಾವ ಅಧಿಕಾರ ಸ್ಥಾನವಾಗಲಿಲ್ಲ. ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಓ ಥ್ಯಾಂಕ್ ಯು ಜೀಸಸ್. ಬಾಯ್ತಿಗೆ ಹೇಳಿ ಸಿಸ್ಟರ್, ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಜೋರಾಗಿ ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ದೊಲೈಕದ ಬಂದರೀಕದ ಶಿಖರ ಬಲ ಶಿಖರ ಬದ ದೊಲೈಕದ ಬಂದರೀಕದ ಶಿಖರ ದಲಪ ಶಿಖರ ಬಲ ದೀರ್ಘ ಬದಲೀಕದ ಶಿಖರ ಬಲ. ಥ್ಯಾಂಕ್ ಯು ಜೀಸಸ್. ಕಣ್ಬಿಡಿ, ಕಾಲೆತ್ತಿ, ಜಸ್ಟ್ ಎರಡು ಕಾಲು. ಎಸ್, ವೆರಿ ಗುಡ್. ಶೇಕ್ ಮಾಡಿ. ಗುಡ್. ಈ ಕಾಲು, ಆ ಕಾಲು, ಮತ್ತೆ ಕಾಲೆತ್ತಿ ಮೇಲೆ. ಈಗ ನೋಡಿ ಹೇಗಿದೆ. ಬೆಂಡ್ ಮಾಡಿ. ಏನು ಮಾಡೋಕ್ಕಲ್ದು ಮಾಡಿ ನೋಡಿ. ಏನು ಮಾಡೋಕ್ಕಾಗ್ತಿಲ್ಲ ಅದು ಮಾಡಿ ನೋಡಿ. ಬಗ್ಸಕ್ಕಾಗ್ತಲ್ಲ, ಈಗ ಬಗ್ಸ್ಬೋದು. ಈಗ ಬಗ್ಸ್ಬೋದು. ಓಕೆ, ಯಾವಾಗಿಂದ ಸಮಸ್ಯೆ ಇದ್ದಿದ್ದು? 3 ವರ್ಷದಿಂದ ಕಾಲನ್ನ ಬೆಂಡ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ಈಗ ಕಾಲನ್ನ ಬೆಂಡ್ ಮಾಡ್ತಾ ಇದ್ದಾರೆ, ಯಾವುದೇ ನೋವಿಲ್ಲ. ಯೇಸು ಸ್ವಾಮಿ ಸಂಪೂರ್ಣ ಗುಣಪಡಿಸಿದ್ದಾರೆ. ಚಪ್ಪಳ ತಟ್ಟದ ಯೇಸು ಸ್ವಾಮಿ ಗುಣಪಡಿಸೋಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಎಲ್ಲಿ ಗಂಟು? ಸೈಡ್ ನೋವು ಎಲ್ಲ ಕೊಡಿಸಿದ್ವಿ, ಆದರೂ ಕಡಿಮೆ ಆಗಲಿಲ್ಲ. ದಿನ ಅಳ್ತಾಳೆ ಕಾಲು ನೋವು ಅಂತ ಹೇಳಿ. ದಿನಾಲು ಶಾಲೆಗೆ ಹೋಗಿ ಬಂದಾಳೆ. ಎಲ್ಲಿ? ಇಲ್ಲಿ ಹಿಂದುಗಡೆ, ಇಲ್ಲಿ ಇದರಲ್ಲಿ ಕಾಲು ನೋವು, ಈಗ 2 ಕಾಲು. ಕಣ್ಮುಚ್ಚು. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಈ ಮಗಳ ಶರೀರದಲ್ಲಿ ಉಪದ್ರವ ಕೊಡ್ತಿರುವಂಥ ಗಂಟುಗಳೇ, ಆ ಗಂಟುಗಳನ್ನು ಉತ್ಪತ್ತಿ ಮಾಡಿರುವಂಥ ದುರಾತ್ಮನೇ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಈ ಮಗಳ ಮೇಲೆ ನಿನಗೆ ಯಾವ ಕಾರಣಕ್ಕೂ ಯಾವುದೇ ಅಧಿಕಾರ ಸ್ಥಾನವಾಗಲಿಲ್ಲ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಈ ಮಗುವಿನ ಶರೀರವನ್ನು ಬಿಟ್ಟು ತೊಲಗು. ಆ ಗಂಟುಗಳಿಂದ ನೋವನ್ನು ಉತ್ಪತ್ತಿ ಮಾಡ್ತು ದುರಾತ್ಮನೇ, ಇನ್ನೆಂದಿಗೂ ಈ ಮಗಳ ಮೇಲೆ ಅಧಿಕಾರ ಚಲಾಯಿಸದಂತೆ ಆಜ್ಞೆ ಮಾಡ್ತಿದ್ದಾನೆ. ಈ ಮಗಳ ಶರೀರ ಬಂದು ಯೇಸು ಕ್ರಿಸ್ತರ ಶರೀರವಾಗಿದೆ. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ಮಗುವಿನ ಶರೀರದ ಮೇಲೆ ದುರಾತ್ಮನೆ ನಿನಗೆ ಯಾವ ಅಧಿಕಾರ ಸ್ಥಾನವಾಗಲಿಲ್ಲ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಗಂಟಿನ ದುರಾತ್ಮನೆ ನೀನು ಬಿಟ್ಟು ತೊಲಗಿದೆಯಾ, ಇನ್ನೆಂದಿಗೂ ಈ ಮಗುವಿನ ಶರೀರದಲ್ಲಿ ಬರಂತೆ ಯೇಸುವಿನ ನಾಮದಲ್ಲಿ ಕಟ್ಟಪಣೆ ಮಾಡಿದ್ದೇನೆ. ಬಾಯ್ತಿ ಹೇಳಮ್ಮ. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಹೇಳ್ತಾರೆ ಅದನ್ನೇ. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. 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 ಕಣ್ಬಿಡಮ್ಮ. ಇಲ್ವಾ? ಕಾಲೆತ್ತಿಗೆ ಮೇಲೆ ನೋಡು. ನೋವಿದೆಯಾ? ನೋವಿಲ್ಲ. ಇಲ್ಲ. ಯಾವಾಗಿಂದ ಸಮಸ್ಯೆ ಇದ್ದಿದ್ದು? 1 ವರ್ಷದಿಂದಂತ ನೋವು ಸಂಪೂರ್ಣವಾಗಿ ಈ ಮಗುವಿನ ಕಾಲಿರುವಂಥ ಗಂಟುಗಳನ್ನು ಕೂಡ ಯೇಸುವಿನ ಕ್ಯಾನ್ಸಲ್ ಮಾಡಿ ಯೇಸುವಿನ ಗುಣಪಡಿಸಿಬಿಟ್ಟಿದ್ದಾರೆ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಮಗಳೇ. ಗುಡ್. ಈಗ ಚೆಕ್ ಮಾಡಿ. ಈಗ ಪಾದ ನಡೆದಾಡಿ ನೋಡಿ, ಅದೆಲ್ಲಿದೆ ನೋವು ನೋಡೋಣ. ಫಾಸ್ಟ್ ನಡೀರಿ, ಪರವಾಗಿಲ್ಲ, ನಡೀರಿ. ನೋವಿದೆಯಾ? ಇಲ್ಲ. ಜಸ್ಟ್ ಸಿಂಪಲ್ ಕರೆಕ್ಟ್ ಪ್ರೇಯರ್. 30 ಸೆಕೆಂಡ್ ಮಾಡಿದ್ರು, ದೊಡ್ಡ ಅದ್ಭುತ. ಯಾವಾಗಿಂದ ಸಮಸ್ಯೆ ಇದೆ ಸಿಸ್ಟರ್?
ಒಂದು 6-7 ತಿಂಗಳಾಗಿದೆ. 6-7 ತಿಂಗಳಿಂದ ಸಮಸ್ಯೆ, ಸರಿಯಾದ ಪ್ರಾರ್ಥನೆ ಮಾಡಿದ್ರು 30 ಸೆಕೆಂಡಲ್ಲಿ ಸಂಪೂರ್ಣವಾಗಿ ಅದು ಗುಣ ಹೊಂದ್ಕೊಳ್ತು. ಯೇಸುವಿಗೆ ಚಪ್ಪಾಳೆ ತಟ್ಟೋಣ. ಗಾಡ್ ಬ್ಲೆಸ್ ಯು, ಕಾಂಗ್ರಾಟ್ಸ್. ಯಸ್ ಸಿಸ್ಟರ್. ನಡಿಬೇಕಾದ್ರೆ ಕಾಲು ಒಳಗಡೆ ಒಂದು ಸೌಂಡ್ ಬರುತ್ತೆ. ಬೆಳಿಗ್ಗೆ ನಡಿಬೇಕಾದ್ರೆ ಮತ್ತೆ ಬೆಳಿಗ್ಗೆ ಎದ್ದು ನಡಿಬೇಕಾದ್ರೆ ಪಾದ ಉಟ್ಕೊಂಡು ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ನೋವು ಬರುತ್ತೆ. ಸ್ವಲ್ಪ ನಿಂತು ಆಮೇಲೆ ಹೋಗ್ಬೇಕು. ಒಳಗಡೆ ಪಟ ಪಟ ಸೌಂಡ್ ಬರುತ್ತೆ. ಯಾರು ನಡಿಗೆ ಪಕ್ಕ ಪಕ್ಕ ಅಂತ ಒಳಗಡೆ ನೋವು. ಮತ್ತು ಕೂತ್ಕೊಂಡ್ರೆ ಹೇಳೋಕ್ಕಾಗಲ್ಲ. ಅದು ಬೆಳಿಗ್ಗೆ ಹಾಸ್ಕೊಂಡು ಎದ್ದು ನಡಿಬೇಕಾದ್ರೆ ಸ್ವಲ್ಪ ನಿಲ್ತು ಮತ್ತೆ ನಡಿಬೇಕು. ದಪ್ಪ ದಪ್ಪ ಆಗಿದ್ದರೆ ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಈ ನನ್ನ ಸಹೋದರಿ ಶರೀರದಲ್ಲಿ ಉಪದ್ರವ ಕೊಡ್ತಿರುವಂಥ ಎಲ್ಲ ವಿಧವಾದಂಥ ಮೂಳೆ ನೋವಿನ ದುರಾತ್ಮನೆ, ಕೊಲೆ ಮಾಡಲು, ನಾಶ ಮಾಡಲು, ಕದ್ದುಕೊಂಡು ಹೋಗಲು ಬಂದಿರುವ ದುರಾತ್ಮನೆ, ಈ ನನ್ನ ಪ್ರೀತಿಯ ಸಹೋದರಿಯ ಶರೀರವನ್ನು ಬಿಟ್ಟು ತೊಲಗು. ಈ ಮಗಳ ಮೇಲೆ ಬೆಳಗ್ಗೆ ಏಳುವಾಗಲೂ ಅಷ್ಟೇ ಅಥವಾ ರಾತ್ರಿ ಮಲಗುವಾಗಲೂ ಅಷ್ಟೇ ಯಾವುದೇ ವಿಧವಾದಂಥ ನೋವುಗಳನ್ನು ಉಂಟು ಮಾಡದಂತೆ ಯೇಸು ನಾಮದಲ್ಲಿ ಕಟ್ಟಪ್ ಮಾಡ್ತಿದ್ದಾನೆ. ಈ ಮಗಳು ನಡೆಯುವಾಗ ಮೂಳೆಗಳಲ್ಲಿ ಬರ್ತಿರುವಂಥ ಆ ಶಬ್ದವನ್ನು ಉತ್ಪತ್ತಿ ಮಾಡ್ತಿರುವಂಥ ದುರಾತ್ಮನೆ ಯೇಸು ನಾಮದಲ್ಲಿ ಕಾಮೆಂಟ್ ಮಾಡ್ತಿದ್ದಾನೆ. ಈ ಕ್ಷಣದಲ್ಲಿ ಬಿಟ್ಟು ತೊಲಗು. ಯೇಸು ನಾಮದಲ್ಲಿ ಆ ಮಗಳ ಶರೀರದಲ್ಲಿರುವಂಥ ಹಿಪ್ ಜಾಯಿಂಟ್ಸ್ ಬಿ ಲೂಸ್ ನೌ. ಯೇಸು ನಾಮದಲ್ಲಿ ಲೂಸ್ ಆಗು. ಈ ನಿಮಿಷದಲ್ಲಿ ಸರಿಯಾದ ಜಾಗದಲ್ಲಿ ಹೋಗಿ ಸೊಂಟದ ಮೂಳೆಯೇ, ಯೇಸು ನಾಮದಲ್ಲಿ ಸೊಂಟದ ಮೂಳೆಯೇ ಮತ್ತು ಟೇಲ್ ಬೋನ್ ಯೇಸು ನಾಮದಲ್ಲಿ ಸರಿಯಾದ ಭಾಗದಲ್ಲಿ ಹೋಗಿ ಜೋಡಣೆಯಾಗು. ಜೋಡಣೆಯಾಗಿ ನಿಮಿಷದಲ್ಲಿ. ಓ ಥ್ಯಾಂಕ್ ಯು ಜೀಸಸ್. ಜೋಡಣೆಯಾಗಿ ನಿಮಿಷದಲ್ಲಿ. ಈ ಮಗಳ ಮೇಲೆ ನಿನಗೆ ಯಾವ ಅಧಿಕಾರ ಸ್ಥಾನವಾಗಲಿಲ್ಲ. ಯೇಸು ನಾಮದಲ್ಲಿ ಕಟ್ಟಪ್ಪ ಮಾಡ್ತಾಯಿದ್ದಾನೆ. ಯೇಸು ನಾಮದಲ್ಲಿ ಕಟ್ಟಪ್ಪ ಮಾಡ್ತಾಯಿದ್ದಾನೆ. ಯೇಸು ನಾಮದಲ್ಲಿ ಕಟ್ಟಪ್ಪ ಮಾಡ್ತಾಯಿದ್ದಾನೆ. ಈ ನಿಮಿಷದಲ್ಲಿ ಈ ಮಗಳ ಶರೀರ ಬಿಟ್ಟು ತೊಲಗು. ಬಿಟ್ಟು ತೊಲಗಿ ನಿಮಿಷದಲ್ಲಿ. ಬಿಟ್ಟು ತೊಲಗಿ ನಿಮಿಷದಲ್ಲಿ. ಓ ಥ್ಯಾಂಕ್ ಯು ಜೀಸಸ್. ಯೇಸು ಈ ಮಗಳನ್ನು ಸಂಪೂರ್ಣ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಸಂಪೂರ್ಣ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಗ್ಲೋರಿ ಬಿಟ್ ಲಾರ್ಡ್ ಜೀಸಸ್. ಗ್ಲೋರಿ ಬಿಟ್ ಲಾರ್ಡ್ ಜೀಸಸ್. ಗ್ಲೋರಿ, 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 ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. Hallelujah. Hallelujah. Thank you Lord Jesus. Amen. 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 ಕಣ್ಬಿಡಿ ಸಿಸ್ಟರ್. ಏನಾಯ್ತು ಸಿಸ್ಟರ್ ವಾಕ್ಯ ಹೇಳುವಾಗ? ವಾಕ್ಯ ಹೇಳಿದ್ರೆ ತುಂಬ ಸಡ್ಲಾಗಿ ಮೈ ಆಯಿತು. ಭಾರ ಇದ್ದಿದ್ದು ಇಲ್ಲೆಲ್ಲ ಸಡ್ಲಾಗಿದೆ. ಈಗ ಸ್ಟಕ್ ಆಗಿದೆ, ಲೂಸ್ ಆಯಿತು. ಈಗೇನು ತೊಂದರೆ ಇಲ್ಲ, ಫುಲ್ ಡ್ಯಾನ್ಸ್ ಮಾಡ್ಬೋದು. ಓಕೆ, ಯಾ, ಪ್ರೈಸ್ ದಿ ಲಾರ್ಡ್. Hallelujah. Hallelujah. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಯಾವಾಗಿಂದ ಇದ್ದಿದ್ದು? ಎಷ್ಟು ವರ್ಷದಿಂದ ಇದು? ಈಗ ಒಂದು ವರ್ಷದಿಂದ, 1.5 ವರ್ಷದಿಂದ ಪಾಪ ಆ ಸಹೋದರಿ ನೋವನ್ನು ನರಳ್ತಾ ಇದ್ರು. ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ. ಕೊನೆಗೆ ಬೆಳಗ್ಗೆ ನಡೆಯುವಾಗ ಮೂಳೆಗಳೆಲ್ಲ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇತ್ತು. ಬಟ್ ಪ್ರೈಸ್ ಬಿಟ್ ಗಾಡ್, ನೀವು ನಡ್ಕೊಂಡು ಹೋಗುವಾಗ ಇವರ ಮೂಳೆಗಳು ಕಟ್ ಕಟ್ ಅನ್ನೋದಿಲ್ಲ, ಬರೀ ಸಾಯ್ತಾನ ಮೂಳೆಗಳು ಕಟ್ 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 ಅಂತ ಮುರಿಯುವಂತ ಸಮಯ ಆಗಿರ್ತದೆ ಪ್ರಿಯರ. ಪ್ರೈಸ್ ದಿ ಲಾರ್ಡ್. Hallelujah. Thank you sister. जेजूच्या गायावरी म्हजी दूख गुण जाल्या. जेजूच्या गायावरी म्हजी दूख गुण जाल्या. जेजूच्या गायावरी म्हजी दूख घंटी दुकानी पेंकडू. ಈಗ ಬಾಯಿ ತೆಗೆದು ವಾಕ್ಯ ಹೇಳುವಾಗ ಸೊಂಟ ನೋವು ಇಲ್ಲ, ಇಲ್ಲ. ಮಂಡಿ ನೋವು ಇಲ್ಲ. ಎಷ್ಟು ವರ್ಷದಿಂದ ಇದ್ದಿದ್ದು? 2-3 ವರ್ಷದಿಂದ ಇದೆ. ಸುಮಾರು 2-3 ವರ್ಷದಿಂದ ಇದ್ದಂತ ಸೊಂಟ ನೋವು, ಮಂಡಿ ನೋವು ಸಂಪೂರ್ಣ ಗುಣವಾಗಿದೆ. ಯೇಸುವಿಗೆ ಚಪ್ಪಳೆ ತಟ್ಟುತ್ತಾ ಘನಪಡಿಸೋಣ ಪ್ರೇರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು. ವಿಶೇಷವಾಗಿ ನಿಮ್ಮನ್ನು ಟಚ್ ಮಾಡಿದ್ದಾರೆ ಏನೋ ಒಂದು ವಿಷಯದಲ್ಲಿ. ಅಲ್ಲೆಲುಯಾ ಯೇಸುವೆ, ಅಲ್ಲೆಲುಯಾ ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದಕ್ಕಾಗಿ, ಅಲ್ಲೆಲುಯಾ ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದಕ್ಕಾಗಿ, ಅಲ್ಲೆಲುಯಾ ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದಕ್ಕಾಗಿ, ಅಲ್ಲೆಲುಯಾ. ನನಗೆ ಎದೆಯಲ್ಲಿ ಬ್ರದರ್, ನನಗೆ ಎದೆಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಮಲೆಯಲ್ಲಿ ಚುಚ್ಚಿದಂಗೆ ಆಗೋದು. ಯಾವಾಗಲೂ ತುಂಬ ಭಯ ಆಗ್ತಾ ಇತ್ತು ನನಗೆ ಈ ಥರ ಆಗುವಾಗ. ಇವಾಗ ನನಗೆ ಗುಣ ಆಗಿದೆ. ಅದು ಉಸಿರಾಟ ಆಡುವಾಗ ತುಂಬ ಮಳೆಯಲ್ಲಿ ಸುತ್ತಿದಂಗೆ ಆಗ್ತಾ ಇತ್ತು. ಇವಾಗ ಇಲ್ಲ ಬ್ರದರ್, ಸರಿ ಆಗಿದೆ. ಉಸಿರಾಟ ಆಡುವಾಗ ಏನೋ ಒಂದು ಮೊಳೆಯಲ್ಲಿ ಚುಚ್ಚಿದಂತ ಅನುಭವ ಆಗ್ತಾ ಇತ್ತು. ಆಮೇಲೆ ಇವಾಗ ಸಂಪೂರ್ಣವಾಗಿ ಈಗ ಉಸಿರಾಡ್ತಾ ಇದ್ದಾರೆ. ಯಾವುದೇ ನೋವು ಕಾಣಿಸ್ತಾ ಇಲ್ಲ. ಯೇಸುವನ್ನು ಗುಣಪಡಿಸ್ಬಿಟ್ಟಿದ್ದಾರೆ. ಚಪ್ಪಳೆ ತಟ್ಟೋಣ ಪ್ರಿಯರೇ. ಬಾಯಿ ನೋವು ಇತ್ತು, 1 ವರ್ಷದಿಂದ ಬಾಯಿ ನೋವು ಇತ್ತು. ಇವಾಗ ಬಾಯಿ ನೋವು ಕಡಿಮೆ ಆಗಿದೆ. ಇಲ್ಲ, ಬಾಯಿ ನೋವು ಕೂಡ ಇಲ್ಲ, ಹೋಯ್ತು. ನಾಲಿಕೆ ಎಲ್ಲ ಸರಿ ಆಡಿಸ್ಲಿಕ್ಕೆ ಆಗುತ್ತೆ. ತುಂಬಾ ಬಾಯಿ ಆಡಿಸಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಊಟ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ತುಂಬಾ ಗುಣ ಆಗಿದೆ. ಅದು ಯಾವಾಗಿಂದ? ಒಂದು 6 ತಿಂಗಳಾಯ್ತು ಬ್ರದರ್. ನಾನು 6 ತಿಂಗಳಿಂದ ಮಾತಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ. ನಾಲಿಗೆ ನೋವು, ಊಟ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಕೂಡ
ನಾಲಿಗೆಯಿಂದ ತೊಂದರೆಯಿಂದ, ಬಟ್ ಪ್ರೈಸ್ ಬಿಟ್ಟು ದೇವರು ಈಗ ನನಗೆ ನಾಲಿಗೆಯಿಂದ ಗುಣ ಮಾಡಿದ್ದಾರೆ. ಮಾತನಾಡ್ತಾ ಇದ್ದಾರೆ, ದೇವರಿಗೆ ಸ್ತೋತ್ರ. ಯಾವುದೇ ನೋವು ಕಾಣಿಸ್ತಾ ಇಲ್ಲ, ಸಂಪೂರ್ಣ ಯೇಸುವಿನ ಗುಣಪಡಿಸ್ಬಿಟ್ಟಿದ್ದಾರೆ. ಪ್ರೈಸ್ ಅಲ್ಲ ಯೇಸುವಿಗೆ ಸ್ತೋತ್ರ. thank you. ಹಲ್ಲೆಲೂಯಾ. ಅಮ್ಮ. ವರ್ಷದಿಂದ ತುಂಬ ಕಾಯಿಲೆಯಲ್ಲಿ ನರಳ್ತಾ ಇದ್ದೆ. ಈಗ ನಾನು ಮಾತ್ರೆ ಔಷಧಿ ಇಲ್ಲದೆ ಚೆನ್ನಾಗಿ ಜೀವಿಸ್ತಾ ಇದ್ದೀನಿ. ಯೇಸು ಸ್ವಾಮಿ ಚೆನ್ನಾಗಿ ನಾನು ಒಳ್ಳೆ ಆರೋಗ್ಯದಿಂದ ಗುಣಪಡಿಸಿದ್ದಾರೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಏನ್ ಸಮಸ್ಯೆ ಇತ್ತು? ನನಗೆ ಹೊಟ್ಟೆಯಲ್ಲಿ ಗೆಡ್ಡೆ ಇತ್ತು, ಮತ್ತು ಎಜ್ ಆಸ್ಪತ್ರೆಯಲ್ಲಿ 1 ವರ್ಷ ಔಷಧಿ ಮಾಡ್ತಾ ಇದ್ರು. ನನ್ನ ಮಕ್ಕಳು ನನ್ನನ್ನು ಆಯ್ತು, ಚೆನ್ನಾಗಿ ಈಗ ನಾವು ಕರೆದುವಲ್ಲ, ನಿಮ್ಮ ಶರೀರದಲ್ಲಿ ಏನೋ ನೋವಿದ್ರೆ ಬನ್ನಿ ಅಂತೇಳಿ. ಕೈ ಏನಿತ್ತು? ಇಲ್ಲಿ ಒಂದ್ ಸ್ವಲ್ಪ ಕೈ ನೋವಿತ್ತು ಇಲ್ಲಿ. ಚೆಕ್ ಮಾಡಿ. ಈಗ ಸ್ವಲ್ಪ ಇದೆಯಾ? ನೋವಿದೆ ಇಲ್ಲಿ, ಸ್ವಲ್ಪ ನೋವಿದೆ. ಕಣ್ಮುಚ್ಚಿ, ಕಣ್ಮುಚ್ಚಿ. ಯೇಸುವೆ, ಈ ನಿಮಿಷದಲ್ಲಿ ನೀವು ಕೊಟ್ಟದ ಅಧಿಕಾರನ ಉಪಯೋಗಿಸ್ಕೊಂಡು ಆಜ್ಞೆ ಮಾಡ್ತಿದ್ದಾನೆ. ಲೂಸ್ ಬಿಡಿ ಕೈನ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಈ ನನ್ನ ಕಣ್ಮುಚ್ಚಿ, ಕಣ್ಮುಚ್ಚಿ, ನೀವು ಕಣ್ಣು ಬಿಡಬೇಡಿ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಈ ಮಗಳ ಶರೀರದಲ್ಲಿ ಉಪದ್ರ ಕೊಡ್ತಿರುವಂಥ ಮೂಳೆ ನೋವುಗಳ ದುರಾತ್ಮನೆ ಈ ಕ್ಷಣದಲ್ಲಿ ತಾಯಿ ಶರೀರ ಬಿಟ್ಟು ತೊಲಗು. ಈ ತಾಯಿಯ ಮೇಲೆ ನಿನಗೆ ಯಾವ ಅಧಿಕಾರದಲ್ಲಿ ಸ್ಥಾನವಾಗಲಿಲ್ಲ. ಲೂಸ್ ಬಿಡಿ. ಓ ಥ್ಯಾಂಕ್ ಯು ಜೀಸಸ್. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಇಡೀ ಶರೀರದ ಪ್ರತಿಯೊಂದು ಮೂಳೆಗಳು, ಜಾಯಿಂಟ್ಗಳು ಯೇಸು ನಾಮದಲ್ಲಿ ಈ ಕ್ಷಣದಲ್ಲಿ ಲೂಸ್ ಆಗಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸು ನಾಮದಲ್ಲಿ ನೋವಿನ ದುರಾತ್ಮನೆ ಬಿಟ್ಟು ತೊಲಗು, ಬಿಟ್ಟು ತೊಲಗಿ ನಿಮಿಷದಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಬಾಯ್ತಿದ್ದು ಹೇಳಿ ಅಮ್ಮ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಜೋರಾಗಿ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ಕೈ ಎತ್ತಿ ಗುಣ ಮೇಲೆ ಈಗ. ಹೊಂದಿದ್ದೇನೆ. ಈಗ ನೋವಿದೆಯಾ? ನೋವು ಹೋಯ್ತಾ? ಸ್ವಲ್ಪ ಗುಣ ಇದೆ. ಸ್ವಲ್ಪ ನೋವು ಕಮ್ಮಿ ಆಗಿದೆ. ಸ್ವಲ್ಪ ನೋವು ಕಡಿಮೆ ಆಗಿದೆ. ಥ್ಯಾಂಕ್ ಯು ಜೀಸಸ್. ದಯವಿಟ್ಟು ಆ ವಾಕ್ಯನ ಬಾಯ್ತಿ ನುಡಿರಮ್ಮ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಬಾಯ್ತಿ ಪದೇ ಪದೇ ನುಡಿತಾರೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಯಾ ದೆನ್. ನನಗೆ ತಲೆ ಎಲ್ಲ ನೋವು, ಗಂಟ್ಲೆಲ್ಲ ನೋವು ಬರೋದು, ತಲೆ ನೋವು ಬರೋದು, ಗಂಟ್ಲು ನೋವು, ತಲೆ ಎಲ್ಲ ಸೆಡ್ತಾ, ಕಿವಿ ಸೆಡ್ತಾ ಬರೋದು, ತಲೆ ನೋವು. ಈಗ ಈ ವಾಕ್ಯ ಏನಂತ ಬಾಯ್ತಿ ಹೇಳಿದ್ರಿ ವಾಕ್ಯವನ್ನ? ವಾಕ್ಯಲ್ಲಿ ನಾನು ಯೇಸುವೆ ಒಳ್ಳೇದು ಮಾಡಿದಿರಿ ಅಂತ ಹೇಳಿದ್ರು. ಒಳ್ಳೇದು ಮಾಡಿದಿರಿ, ಗುಣಪಡಿಸಿದಿರಿ. ನೋವುಂಟಾ? ಸ್ಪಿರಿಟ್ ಆಫ್ ಸ್ಪಾಂಡಿಲಿಟಿಸ್ ಯೇಸು ನಾಮದಲ್ಲಿ ಕಮಾಂಡ್ ಮಾಡ್ತಿದ್ದಾನೆ ಈ ನಿಮಿಷದಲ್ಲಿ. ಈ ತಾಯಿಯ ಶರೀರವನ್ನು ಈ ಕ್ಷಣದಲ್ಲಿ ಬಿಟ್ಟು ತೊಲಗು. ಈ ತಾಯಿಯ ಶರೀರದ ಮೇಲೆ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಈ ತಾಯಿಯ ಶರೀರದ ಮೇಲೆ ನಿನಗೆ ಯಾವ ಅಧಿಕಾರವಾಗಲಿ ಸ್ಥಾನವಾಗಲಿ ಇಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಈ ಮಗಳ ಈ ವಿಶೇಷವಾಗಿ ಆ ಮೆದುಳು ಕಾಂಡದ ಬಳ್ಳಿ ಮತ್ತು ವರ್ಟಿಬ್ರ ಯೇಸು ನಾಮದಲ್ಲಿ ಸರಿಯಾದ ರೀತಿಯಲ್ಲಿ ಈ ಕ್ಷಣದಲ್ಲಿ ಜೋಡಿಯಾಗು. ಬಿ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಓ ಥ್ಯಾಂಕ್ ಯು ಜೀಸಸ್. ಯೇಸುವೆ, ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮ ಶಕ್ತಿ ಮಗಳಲ್ಲಿ ಈ ನಿಮಿಷದಲ್ಲಿ ಈ ಜಾಯಿಂಟಲ್ಲಿ ಹರಿಯುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್, ಪವಿತ್ರಾತ್ಮರ ಲೂಬ್ರಿಕೇಶನ್ ಈ ಮಗಳಲ್ಲಿ ಪವಿತ್ರಾತ್ಮರ ಶಕ್ತಿ ಮೂಲಕ ಹರಿಯುತ್ತಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ಯು ಫಾದರ್ ಇನ್ ಜೀಸಸ್ ನೇಮ್, ಆಮೆನ್. ಕೈ ಮೇಲೆ ಮತ್ತೆ ಈಗ ಬಿಡಿಸಿಗಾಗಡೆ. ಈಗ ನೋಡಿ ನೋವಿದೆಯಾ? ಹೋಯ್ತು. ಹೋಯ್ತು. ಯಾವಾಗ ಇದ್ದಿದ್ದು? ತುಂಬ ವರ್ಷ ಆಯ್ತು, ತುಂಬ ವರ್ಷ ಆಯ್ತು. ತುಂಬಾ ವರ್ಷದಿಂದ ಇದ್ದಂತಹ ಕುತ್ತಿಗೆ ನೋವು, ಸ್ಪಾಂಡಿಲಿಟಿಸ್ ಸಂಪೂರ್ಣ ಯೇಸುವಿನ ನಾಮದಲ್ಲಿ ಸಂಪೂರ್ಣ ಗುಣ ಹೊಂದಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಮಾ. ಗಾಡ್ ಬ್ಲೆಸ್ ಯು. ಸೋಲ್ಜರ್, ನೋವಿತ್ತು. ಕಣ್ಮುಚ್ಚಿ. ನಾನು ಹೇಳ್ಕೊಟ್ಟಂಗೆ ಹೇಳಿ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಜೋರಾಗಿ ಜೋರಾಗಿ ಹೇಳ್ತಾರೆ. ಜೋರಾಗಿ ಜೋರಾಗಿ ಜೋರಾಗಿ. ವೆರಿ ಗುಡ್, ವೆರಿ ಗುಡ್. ಹೇಳ್ತಾರೆ. ರಿಪೀಟ್ ಮಾಡಿ, ರಿಪೀಟ್ ಮಾಡಿ. ಜಸ್ಟ್ 30 ಸೆಕೆಂಡ್ ಅಷ್ಟೇ.
ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿ. ಜೋರಾಗಿ 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 ಕೇಳಿಸ್ತಲ್ಲ? ಜೋರಾಗಿ ಒಡ್ಲ ಇನ್ನು ವೆಡ್ಲ ರುಂಬ ವೆಡ್ಲ. ಜೋರ್ ಒಡ್ಲ. ವೆರಿ ಗುಡ್. ಇಲ್ಲ ಸ್ವಲ್ಪ ನೋವು ಒಂಥರ ದಿವಸ ಸ್ವಲ್ಪ ಹೀಗೆ ನೋವು ಬರ್ತಾ ಇತ್ತು. ಇಲ್ಲ 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 ಇನ್ಮೇಲೆ ನೋವು ಬರಲ್ಲ. ಸೊಂಟ ನೋವಿತ್ತು ನನಗೆ. ಒಂದು 4-5 ತಿಂಗಳು ನಾನು ಜಿಮ್ ಮಾಡಬೇಕಾದ್ರೆ ಭಾರಿ ಹೆವಿ ಎತ್ತಬೇಕಾದ್ರೆ ಅದು ನೋವು ಶುರುವಾಗಿತ್ತು. ದೆನ್ ಒಂದಿನ ವಾರ ಎತ್ತಬೇಕಾದ್ರೆ ಪುನಃ ನೋವು ಶುರುವಾಗಿತ್ತು. ಒಂದಿನ ಪೈಪ್ ಎತ್ತಬೇಕಾದ್ರೆ ಇಲ್ಲಿ ತುಂಬ ನೋವಾಗಿ ಸ್ಟಕ್ ಆಗಿಬಿಟ್ಟಿತ್ತು. ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿದ್ದೆ. ಇವಾಗ ಪ್ರಾರ್ಥನೆ ಮಾಡಬೇಕಾದ್ರೆ ಏನೋ ಬಿಸಿ ಆಯಿತು, ಈ ಜಾಗ ಎಲ್ಲ ಬಿಸಿಯಾಗಿ ಒಂಥರ ಜಿಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸಡನ್ ಗುಣ ಇದೆ, ಫುಲ್ ಕ್ಲಿಯರ್ ಆಗಿದೆ ಈಗ. ಮತ್ತು ಇನ್ನೊಂದು ಸೈನಸ್ ಇತ್ತು. ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡಬೇಕಾದ್ರೆ ಅಲ್ಲೇನೋ ಬಿಸಿಯಾಗಿ ಒಂಥರ ರಿಲೀಫ್ ಸಿಕ್ತು ನನಗೆ. ಸೊ ಕ್ಯೂರ್ ಆಗಿದೆ ನನಗೆ. ಈಗ ಸೊಂಟ ಏನಿಲ್ಲ, ಬೆಂಡ್ ಮಾಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ಗಾಡ್ ಬ್ಲೆಸ್ ಯು ಬ್ರದರ್, ಕಾಂಗ್ರಾಟ್ಸ್, ಗಾಡ್ ಬ್ಲೆಸ್ ಯು. ಈಗ ಪರವಾಗಿಲ್ಲ. ಈಗ ನೀವ್ಯಾವ ಸರಿಯಾಗಿ ಪ್ರಾರ್ಥನೆ ಮಾಡಿದ್ರಿ, ಅದು ಕೆಟ್ಟ ಸಮಸ್ಯೆ ಬಿಟ್ಟು ಹೋಯ್ತು. ಈಗ ಸಂಪೂರ್ಣ ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀನಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಹಾಂ, ಕೈ ಮೇಲಕ್ಕೆ ಹೋಗ್ತಾ ಇರಲಿಲ್ಲ, ಎತ್ತಿಗೆ ಕೈ ಮೇಲೆ. ವಾವ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಬೆಳಿಗ್ಗೆ ಬರುವಾಗಲೂ ಕೂಡ ಕೈ ಮೇಲೆ ಹೋಗ್ತಾ ಇರಲಿಲ್ಲ, ಬಟ್ ಪ್ರೈಸ್ ಬಿಟ್ಟು ಗಾಡ್, ಸರಿಯಾದ ಪ್ರಾರ್ಥನೆ. ಈ ಕೈನ ಕೂಡ ಮೇಲೆ ಎತ್ತಾ ಇದ್ದಾರೆ, ಎತ್ತಿಮ ಎರಡನ್ನೂ ವೆಲ್. ಪ್ರೈಸ್ ದ ಲಾರ್ಡ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.